ಎಲ್ಲರಿಗೂ ನಮಸ್ಕಾರ. ಮಧ್ಯಾಹ್ನದ ನಂತರದ ಮೊದಲ ಮತ್ತು ಈ ಸಾಹಿತ್ಯೋತ್ಸವದ ಕಡೆಯ ಗೋಷ್ಠಿ ಈಗ ಆರಂಭ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ನಾವೆಲ್ಲ ಕರೆಯೋ ಮತ್ತು ಈಗ ನಮ್ಮ ಬದುಕಿನ ಒಳಗಡೆ ಸೇರಿಕೊಂಡಿರೋ ಒಂದು ಅನಿವಾರ್ಯವಾದಂತಹ ಮೆದುಳು, ಕೈ, ಕಾಲು ಏನು ಬೇಕಾದರೂ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಅದರ ಅಮಾನುಷತೆಯ ಕೈ ಬಗ್ಗೆ ಈಗ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾರೆ. ಅದು ಸಾಹಿತ್ಯಕ್ಕೂ ಮತ್ತು AIಗೂ ಎಲ್ಲಿಯ ಸಂಬಂಧ ಅಂತ ಇವತ್ತು ನಾವೇನು ಕೇಳೋಂಥ ಸ್ಥಿತಿ ಇಲ್ಲ. ಯಾಕಂದರೆ ಇವತ್ತಿನ ಜಗತ್ತು, ಅದರಲ್ಲೂ ಮನುಕುಲ, ಮನುಷ್ಯನ ಮಿದುಳು ಕೃತಕ ಮಿದುಳಿನ ಕೈವಶ ಆಗ್ತಿರೋಂಥ ಈ ಸಂದರ್ಭದಲ್ಲಿ ಇದು ಬಹಳ ಪ್ರಸ್ತುತವಾದಂಥ ವಿಷಯ. ಈ ಗೋಷ್ಠಿಗೆ ನಾನು ಇಲ್ಲಿರೋ ಎಲ್ಲ ಗಣ್ಯರು, ಸಾಹಿತ್ಯಾಸಕ್ತರನ್ನು ಮತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರ ಬದುಕಿನ ಬಗ್ಗೆ ಅತ್ಯಂತ ನಮಗಿಂತಲೂ ಹೆಚ್ಚು ಆಸಕ್ತಿ ಹೊಂದಿರುವ ನಮ್ಮ ಫೋನ್ಗಳಲ್ಲಿ ಕೂತಿರೋ ಮೇಟಾ AI, ChatGPT ಅಥವಾ ಹೆಸರನ್ನು ಹೇಳ್ಕೊಳ್ದೇ ನಮ್ಮ ಫೋನ್ಗಳ ಒಳಗಡೆ ಕೂತಿರೋ ಹಲವಾರು AIಗಳಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೀನಿ. ಬಹಳ ಪ್ರಸ್ತುತವಾಗಿರುವಂಥ ಈ ವಿಷಯನ ಮಾತಾಡೋದಕ್ಕೆ ಈ ವಿಷಯದ ನಮ್ಮ ಪರಿಣಿತರು ಸಹ ಅದೇ ವಿಷಯದಲ್ಲಿ ತಜ್ಞತೆಯನ್ನು ಹೊಂದಿರೋರು ಆಗಮಿಸಿದ್ದಾರೆ. ಅವರನ್ನು 2 ನಿಮಿಷ ನಾನು ಪರಿಚಯ ಮಾಡಿಕೊಟ್ಬಿಡ್ತೀನಿ. ಮಧು YN ಅವರು ತುಮಕೂರು ಜಿಲ್ಲೆಯವರು. ತುಮಕೂರಿನ ನವೋದಯ ವಿದ್ಯಾಲಯದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಬೆಂಗಳೂರಿನ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಿಂದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಬಿಟ್ಸ್ ಪಿಲಾನಿಯಿಂದ ಸಾಫ್ಟ್ವೇರ್ ಸಿಸ್ಟಮ್ಸ್ನಲ್ಲಿ ಮಾಸ್ಟರ್ ಡಿಗ್ರಿ ಸಂಪಾದಿಸಿದ್ದಾರೆ. ಮೈಸೂರಿನ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಮೊದಲು ಉದ್ಯೋಗವನ್ನು ಆರಂಭಿಸಿದವರು ಸದ್ಯಕ್ಕೆ IBM ಉದ್ಯೋಗಿಯಾಗಿದ್ದಾರೆ. ಅವರು ಬೆಂಗಳೂರಲ್ಲಿ ವಾಸವಾಗಿದ್ದಾರೆ. ಇನ್ನು ಇವರ ಸಾಹಿತ್ಯಿಕವಾದಂಥ ಆಸಕ್ತಿಗಳ ಕಡೆ ನೋಡೋದಾದರೆ ಇವರ ಹಲವಾರು ಕಥೆಗಳು ಕನ್ನಡದ ಪ್ರಮುಖ ಕಥಾ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಿವೆ. ಚೊಚ್ಚಲ ಕೃತಿ ಕಾರೆಹಣ್ಣು 2019ರ ಈ ಹೊತ್ತಿಗೆ ಕಥಾ ಸಂಕಲನ ಪ್ರಶಸ್ತಿಯನ್ನು ಪಡೆದಿದೆ. 2ನೇ ಕಥಾ ಸಂಕಲನ ಫಿಫೋ ಹೊಸ ಮಾದರಿಯ ಕಥೆಗಳ ಗುಚ್ಛವೆಂದು ಗುರುತಿಸಿಕೊಂಡಿದೆ. ಇವರ ಕನಸೆ ಕಾಡು ಮಲ್ಲಿಗೆ ಕನ್ನಡದಲ್ಲಿ ವಿರಳವಾಗಿರುವ ಯಂಗ್ ಅಡಲ್ಟ್ ಮಾದರಿಯ ಹಾಸ್ಯ ಪ್ರಣಯ ಮಿಶ್ರಿತ ಲವಲವಿಕೆಯ ಕಾದಂಬರಿ ಎಂದು ಓದುಗರ ಪ್ರೀತಿಗೆ ಪಾತ್ರವಾಗಿದೆ. ಡಾರ್ಕ್ ವೆಬ್ ಕೃತಿ ತಂತ್ರಜ್ಞಾನದ ಸಂಗತಿಗಳನ್ನು ಕಥಾ ಮಾದರಿಯಲ್ಲಿ ಪ್ರಸ್ತುತಪಡಿಸಿರುವ ಕನ್ನಡದ ಮೊದಲ ತಂತ್ರಜ್ಞಾನ ಪುಸ್ತಕವೆಂದು ಮೆಚ್ಚುಗೆ ಪಡೆದಿದೆ. ಅದೇ ಮಾದರಿಯ ಹೊಸ ಪುಸ್ತಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಳ ಕನ್ನಡದಲ್ಲಿ AI ಬಗ್ಗೆ ಮೂಡಿ ಬಂದಿರುವ ಪ್ರಥಮ ಕೃತಿಯಾಗಿ ಗಮನ ಸೆಳೆದಿದೆ. ನಮ್ಮ ಮತ್ತೋರ್ವ ಅತಿಥಿಯಾಗಿರುವವರು ಶರತ್ ಭಟ್ ಸೇರಾಜೆ ಅವರು, ದಕ್ಷಿಣ ಕನ್ನಡದವರು. ಅನ್ನಕ್ಕೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವೃತ್ತಿಯನ್ನು ನೆಚ್ಕೊಂಡಿದ್ದಾರೆ. ಬಿಡುವಾದಾಗ ಹವ್ಯಾಸಗಳನ್ನು ಬೆನ್ನು ಹತ್ತುತ್ತಾರೆ. ವಿಜ್ಞಾನ ಎಂದರೆ ಅಕ್ಕರೆ, ಗಣಿತ ಎಂದರೆ ಆಸ್ತೆ, ಸಿನಿಮಾ ಸಾಹಿತ್ಯ ಅಂದರೆ ಅವರಿಗೆ ಜೀವ. ರಂಗಭೂಮಿ, ಯಕ್ಷಗಾನ ಇವೆಲ್ಲವೂ ಬಿಡಲಾಗದಂಥ ಆಸಕ್ತಿ ಕ್ಷೇತ್ರಗಳು ಅವರಿಗೆ. ಸಾಹಿತ್ಯ, ಭಾಷಾಶಾಸ್ತ್ರ, ಸಿನಿಮಾ, ಗಣಿತ, ವಿಜ್ಞಾನ, ಜಾಗತಿಕ ವಿದ್ಯಮಾನಗಳಿಂದ ಹಿಡಿದು ಅರ್ಥಶಾಸ್ತ್ರದವರೆಗೆ ಅಷ್ಟಿಷ್ಟು ಬರೆದಿದ್ದಾರೆ. ಸಣ್ಣ ಕಥೆಗಳೂ ಬಂದಿವೆ. ಲಲಿತ ಪ್ರಬಂಧಗಳ ಲಘು ಹಾಸ್ಯದ ಶೈಲಿ ಅವರಿಗೆ ಅಚ್ಚುಮೆಚ್ಚು. ಅಂಕಿತ ಪ್ರತಿಭೆ ಮಾಲಿಕೆಯಲ್ಲಿ ಬಾಗಿಲು ತೆರೆಯೇ ಸೇಸಮ್ಮ ಎಂಬ ವೈಚಾರಿಕ ಲಲಿತ ಪ್ರಬಂಧಗಳ ಕೃತಿಯು ಜೋಗಿಯವರ ಸಂಪಾದಕತ್ವದಲ್ಲಿ ಪ್ರಕಟವಾಗಿದೆ. ಪಾದೇಕಲ್ಲು ನರಸಿಂಹಭಟ್ಟ ಎಂಬ ಸಂಸ್ಕೃತ ಪಂಡಿತ ಚಿಂತಕರ ವಿಚಾರಗಳು ಮತ್ತು ವ್ಯಕ್ತಿತ್ವವನ್ನು ಪರಿಚಯಿಸುವ ಹುತ್ತಗಟ್ಟಿದ ಚಿತ್ತ ಎಂಬ ಕೃತಿಯು ಪ್ರಕಟವಾಗಿದೆ. ಜೋಗಿಯವರ ಕತೆ ಚಿತ್ರಕಥೆ ಸಂಭಾಷಣೆ ಕೃತಿಯಲ್ಲಿ ಚಿತ್ರಕಥೆಯ ಬಗೆಗಿನ ಒಂದು ಲೇಖನವೂ ಪ್ರಕಟವಾಗಿದೆ. ವಿಜ್ಞಾನದ ಬಗ್ಗೆ ಬರೆದಿರುವ ಹತ್ತೇವು ವಿಜ್ಞಾನದ ಜೀಪ ಎಂಬ ಕೃತಿಯು ಅಚ್ಚಿನ ಮನೆಯಲ್ಲಿದೆ. ಇನ್ನು ನಮ್ಮ ಮುಂದಿನ ಅತಿಥಿಯಾಗಿರೋ ಮೇಘನಾ ಅವರು ಜಯನಗರದ ಹುಡುಗಿ ಅಂತಲೇ ಅವರು ಖ್ಯಾತಿ ಪಡೆದಿರೋರು. ಬಾರ್ಸಿಲೋನಾದಲ್ಲಿ AI ವಿಷಯದಲ್ಲಿ ಪರಿಣತಿ ಪಡೆದು ಈಗ ಬೆಂಗಳೂರಿನ ಒಂದು ಖಾಸಗಿ ಸಂಸ್ಥೆಯಲ್ಲಿ AI ಗುಂಪಿನ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 2019ರಲ್ಲಿ ನಡೆದ ವಿಜಯ ಕರ್ನಾಟಕದ ಯುಗಾದಿ ಕಥಾ ಸ್ಪರ್ಧೆಯಲ್ಲಿ 3ನೇ ಬಹುಮಾನವನ್ನು ಅವರು ಪಡೆದಿದ್ದರು. ಜಯನಗರದ ಹುಡುಗಿ, ಲಿಪಿಯ ಪತ್ರಗಳು, #AI ಕಥೆಗಳು, ಬೆಂಗಳೂರು ಕಲರ್ಸ್, ಪ್ರೀತಿ ಗೀತಿ ಇತ್ಯಾದಿ, ಪಾತೆರಸ್, ಅಜಗಳದಿಂದ ಬೈನರಿನವರೆಗೆ ಇವರ ಪ್ರಕಟಿತ ಪುಸ್ತಕಗಳು. ಕನ್ನಡ ಗೊತ್ತಿಲ್ಲ ಸಂಸ್ಥೆಯಲ್ಲಿ ಕನ್ನಡೇತರರಿಗೆ ಕನ್ನಡ ಕಲಿಸುವ ಕಾಯಕದಲ್ಲಿ 10 ವರ್ಷದಿಂದ ಇವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಹೊಸ ಪೀಳಿಗೆಯ ಕಥೆಗಳನ್ನು ಬರೆಯೋದು ಇವರ ಅಭ್ಯಾಸ. ಚಾರಣ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಸ್ಪೋರ್ಟ್ಸ್ ವಿಶ್ಲೇಷಣೆ ಇವರ ಆಸಕ್ತಿ. ಈಗ ನನಗೆ ಕೊಟ್ಟಿದಂಥ ಸಮಯ ಮುಕ್ತಾಯ ಆಗಿದೆ. ಈಗ
ಮಧು ವೈಎನ್ ಅವರು ಈ ಕಾರ್ಯಕ್ರಮವನ್ನು ಅವರ ಸಂಭಾಷಣೆ ಮೂಲಕ ಈಗ ಆರಂಭಿಸ್ತಾರೆ. ದಯವಿಟ್ಟು ಎಲ್ಲರೂ ಗಮನ ಕೊಟ್ಟು ಕೇಳಿ. ಎಲ್ರಿಗೂ ನಮಸ್ಕಾರ. ಕೇಳಿಸುತ್ತಲ್ಲ ವಾಯ್ಸು? ಓಕೆ. ಸ್ಟೀಫನ್ ಹಾಕಿಂಗ್ದು ಒಂದು ಮಾತು ಹೇಳ್ತಾನೆ, AI ಈಸ್ ಲೈಕ್ಲಿ ಟು ಬಿ ದ ಬೆಸ್ಟ್ ಥಿಂಗ್ ಆರ್ ವರ್ಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಹ್ಯುಮ್ಯಾನಿಟಿ ಅಂತ ಸೈಂಟಿಸ್ಟ್ ಹೇಳಿದ ಮಾತಿದು. ಈಗೇನು ನಡೀತಾ ಇದೆ ಕಾಲಮಾನ ಮತ್ತು ಡೆವಲಪ್ಮೆಂಟ್ಸ್ ಇನ್ ದ AI ಮತ್ತು ಗ್ಲೋಬಲ್ ಡಿಬೇಟ್ ದಟ್ಸ್ ಹ್ಯಾಪ್ನಿಂಗ್ ಈ ವಿಷಯ ಸುತ್ತವಾಗಿ ಅದು ಬೆಸ್ಟೋ ವರ್ಸ್ಟೋ ಅನ್ನೋದು ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಆ ದೃಷ್ಟಿನ ನಾವು ಎಲ್ಲ ಇಲ್ಲಿ ಇವತ್ತಿಲ್ಲಿ ಕೂತಿದ್ದೀವಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ AI ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರಬಹುದು, ಅದು ಒಳ್ಳೆಯದೋ ಕೆಟ್ಟದ್ದೋ ಅದೆಲ್ಲ ಚರ್ಚೆ ಮಾಡೋಕ್ಕೆ. ಮೇಘ್ನಾ ಅವರು AI ಚಾಟ್ ಬಾಟ್ ಎಲ್ಲ ಮಾಡ್ತಿದ್ದಾರೆ, ಮ್ಯೂಸಿಕ್ ಸಿಂಥಸೈಸರ್ ಮಾಡ್ತಾರೆ, ಹೆಲ್ತ್ ಡೇಟಾ, ಪರ್ಸ್ನಲ್ ಡೇಟಾ ಮತ್ತು ಫಿನಾನ್ಷಿಯಲ್ ಡೇಟಾನ ಚಾಟ್ ಬಾಟಲ್ಲಿ ಪ್ರೊಸೆಸ್ ಮಾಡ್ತಾರೆ. ಶರತ್ 2018 ಅವರು ಒಂದು ಬುಕ್ಕಲ್ಲಿ ಅಲನ್ ಟ್ಯೂರಿಂಗ್ ಟೆಸ್ಟ್ ಬಗ್ಗೆ, AI ಅಂದರೆ ಏನು ಅಂತ ಒಂದು ಟೆಸ್ಟ್ ಇದೆ, ಅಲನ್ ಟ್ಯೂರಿಂಗ್ ಟೆಸ್ಟ್ ಅಂತ, ಅದ್ರ ಬಗ್ಗೆ ಬರೆದಿದ್ರು. ನಾನು ನನ್ನ ಉದ್ಯೋಗದಲ್ಲಿ AI ಎಂಟರ್ಪ್ರೈಸ್ ಲೆವೆಲಲ್ಲಿ AI ಮಾಡೆಲ್ಸ್ ರನ್ ಮಾಡೋಕ್ಕೆ ನಾವು ಅಪ್ಲಿಯನ್ಸ್ ಬಿಲ್ಡ್ ಮಾಡ್ತೀವಿ, ಅಂದರೆ ಹಾರ್ಡ್ವೇರ್ನ ಬಿಲ್ಡ್ ಮಾಡ್ತೀವಿ. ಸೊ ಇಷ್ಟು ನಮ್ಮ ಅನುಭವ ಈ ಫೀಲ್ಡಲ್ಲಿ. ಇಷ್ಟಿಟ್ಕೊಂಡು ನಾನು ಒಂದಷ್ಟು ಪ್ರಶ್ನೆಗಳನ್ನ ನನ್ನ ಇಬ್ಬರು ಪ್ಯಾನಲಿಸ್ಟಿಗೆ ಕೇಳ್ಕೊತ ನಾವು ಸಂವಾದನ ಶುರು ಮಾಡ್ತೀವಿ. ಮೊದಲಿಗೆ AI ಅಂದರೆ ಯಾಕಿಷ್ಟು ಎಕ್ಸೈಟ್ಮೆಂಟ್, ಒಂದು ಪಾಸಿಟಿವ್ ಆಗಿ ಹೇಳೋದಾದರೆ? ಎಲ್ಲರಿಗೂ ನಮಸ್ಕಾರ. ನಿನ್ನೆ ನನ್ನ ಸ್ನೇಹಿತರೆಲ್ಲ ಕೇಳ್ತಾ ಇದ್ರು, ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯಲ್ಲಿ ಯಾಕೆ ಯಾವಾಗಲೂ AIದೊಂದು ಗೋಷ್ಠಿ ಇಡ್ತಾರೆ, ಏನು ಸಂಬಂಧ, ಇಲ್ಲಿ ಸಾಹಿತಿಗಳಿಗೆ ಅವ್ರಿಗಿಂತ ಚೆನ್ನಾಗಿ AI ಕತೆ ಕವನ ಕಾದಂಬರಿ ಎಲ್ಲ ಬರೆದ್ಬಿಡುತ್ತೆ ಅಂತ ಭಯನೋ ಅಥವಾ ಏನಕ್ಕೆ ಅಂತ ಕೇಳಿದ್ರು. ನಾನು ಏನಕ್ಕೆ AI ಬಗ್ಗೆ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀನಿ. ಮೊದಲನೇದಾಗಿ ಈಗ ನಮ್ಮ ಜಗತ್ತು AI ಕಡೆಗೆ ವಾಲುತ್ತಾ ಇದೆ. ಕೃತಕ ಬುದ್ಧಿಮತ್ತೆ ಅಂತ ನಾನು ಹೇಳಲ್ಲ, ಐ ಥಿಂಕ್ ದೇರ್ ಶುಡ್ ಬಿ ಅ ಬೆಟರ್ ವರ್ಡ್. ಇಟ್ಸ್ ಆರ್ಟಿಫಿಷಿಯಲ್ ಅನ್ನೋದನ್ನು ಬೇರೆ ಥರ ಹೇಳೋ ಅವಶ್ಯಕತೆ ಇಲ್ಲ. ಇದು ಎಲ್ಲರ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ನಾವು ಏನು ಪ್ರಶ್ನೆ ಕೇಳಿದ್ರೂ ಈಗ ಅದು ಚಾಟ್ GPT ಹೋಗುತ್ತೆ. ಗೂಗಲ್ನ ಆಲ್ಮೋಸ್ಟ್ ಬಾಯ್ ಅಂತ ಹೇಳಿ ಚಾಟ್ GPT ಪ್ರಶ್ನೆ ಕೇಳೋದನ್ನು ಶುರು ಮಾಡ್ಕೊಂಡಿದ್ದೀವಿ. ಅಪ್ಪ ಅಮ್ಮನನ್ನು ಪ್ರಶ್ನೆ ಕೇಳೋದು ಬಿಟ್ಟು ಚಾಟ್ GPT ಕೇಳ್ತಾ ಇದ್ದೀವಿ. ಯಾಕೆ ಎಕ್ಸೈಟ್ಮೆಂಟ್ ಅಂದರೆ, ಮನುಷ್ಯನಿಗಿಂತ ಒಂದೊಂದು ಸಲ ಏನು ವಾಪಸ್ ಪ್ರಶ್ನೆ ಕೇಳದೆ ಸರಿಯಾದ ಕೆಲಸ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಮಗೆ ಎಕ್ಸೈಟ್ಮೆಂಟ್ ಜಾಸ್ತಿ. 4 ಸಲ ಮಾಡೋದನ್ನು ಇನ್ನೊಂದು ಸಲ ಯಾಕಮ್ಮ ಮಾಡಬೇಕು ಅಂತ ಕೇಳೋ ಪ್ರಶ್ನೆನ ಬಿಟ್ಬಿಟ್ಟಿದೆ ಮಷೀನ್. ಇಟ್ ಈಸ್ ಡೂಯಿಂಗ್ ದ ಸೇಮ್ ಜಾಬ್ ವಿತೌಟ್ ಆಸ್ಕಿಂಗ್ ಕ್ವೆಶ್ಚನ್ಸ್. ಸೊ ಅದಕ್ಕೋಸ್ಕರ ಒಂದು ಮಷೀನ್ ಬಂದಿದೆ, ಮಾಡಿದ ಕೆಲಸನೇ ಮಾಡ್ತಾ ಇರುತ್ತೆ ಅನ್ನೋದು ಎಕ್ಸೈಟ್ಮೆಂಟು. ಎರಡನೇದು, ಸಣ್ಣ ಮಕ್ಕಳಿಗೆ ನಾನು ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡುತ್ತೆ ಅನ್ನೋ ಇನ್ನೊಂದು ಎಕ್ಸೈಟ್ಮೆಂಟು. ನಮ್ಮಂಥ ಕೋಡರ್ಸ್ಗೆ ಸದ್ಯ ಈ ಸ್ಟ್ಯಾಕ್ ಓವರ್ಫ್ಲೋಲ್ಲಿ ಪ್ರಶ್ನೆ ಕೇಳಿ ಒಂದು ದಿವಸ ಆದರೂ ಉತ್ತರ ಬರದೇ ಇದ್ದರೆ ತಕ್ಷಣ ಚಾಟ್ GPT ಅದನ್ನು ಉತ್ತರ ಕೊಡ್ತಾ ಇದೇನೋ ಎಕ್ಸೈಟ್ಮೆಂಟ್. ಅದಕ್ಕೋಸ್ಕರ ಈಗ AI ಎಕ್ಸೈಟ್ಮೆಂಟ್. ಆ್ಯಂಡ್ ಅಫ್ಕೋರ್ಸ್ ಇಂಗ್ಲೀಷ್ನಲ್ಲಿ ಕತೆ ಕವನ ಮತ್ತು ನ್ಯೂಸ್ ನೀಟಾಗಿ ಚಾಟ್ GPT ಬರೀತಾ ಇದೆ, ಅದಕ್ಕೆ ಇನ್ನೊಂದು ಎಕ್ಸೈಟ್ಮೆಂಟ್. ಒಟ್ಟಲ್ಲಿ ನಮ್ಮ ದೈನಂದಿನ ಬದುಕು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಂದ ಹಿಡಿದು ಮತ್ತಾರೊಬ್ಬ ಬ್ಯಾಂಕ್ ಎಂಪ್ಲಾಯಿ ಅಥವಾ ಒಬ್ಬ ಗೃಹಿಣಿ ಮಕ್ಕಳವರೆಗೆ AI ಅವರ ನಮ್ಮ ಡೈಲಿ ಲೈಫ್ನ ಈಸಿ ಮಾಡುತ್ತೆ ಅಂತ ನೀವು ಹೇಳ್ತಿದ್ದೀರಿ ಶರತ್. ಓಕೆ, ನೆಕ್ಸ್ಟ್ ಹೋಗೋಣ. AI ಅಂದರೆ ಯಾಕೆಷ್ಟು ಭಯ ಆ್ಯಕ್ಚುಲಿ ಜನರಿಗೆ ಏನಾಗುತ್ತೆ ಅಂದರೆ, ಮನುಷ್ಯನ ಕಂಟ್ರೋಲ್ ಮಾಡ್ಬೋದು, ಮಷೀನನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಭಯ. ಅದು ಪ್ರಾಬಬ್ಲಿ ಈ ಚಾರ್ಲಿ ಚಾಪ್ಲಿನ್ ಒಂದು ಸಿನಿಮಾ ನೋಡಿದ್ರು ಅನ್ಸುತ್ತೆ ನಮ್ಮ ಹಿಂದಿನ ಕಾಲದವರು. ಅದು ಏನೂ ನೋಡದೆ ಒಂದು ಮಗುಗೆ ತಿನ್ನಿಸ್ತಾನೆ ಇರುತ್ತೆ, ಇಲ್ಲ ಅಂದರೆ ಅದಕ್ಕೆ ಸಾಕು ಅಂದ್ರೂ ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ಸೊ ಅಂತಹದನ್ನು ನೋಡಿ, ಮತ್ತು ಈ ಇಂಗ್ಲೀಷ್ ಹಾಲಿವುಡ್ ಸಿನಿಮಾಗಳನ್ನು ನೋಡಿದಾರಲ್ಲ, ಯಾವುದೋ ಒಂದು ಮೆಷಿನ್ ಬಂದು ಮನುಷ್ಯರನ್ನೆಲ್ಲ ಸಂಹಾರ ಮಾಡುತ್ತೆ,
ಆ ಥರದ್ದೆಲ್ಲ ಒಂದು ಏನದು ಇಮೇಜ್ ಬಿಲ್ಡ್ ಮಾಡಿದ್ದಾರೆ AI ಬಗ್ಗೆ. ಅಂದರೆ ಒಂದು ಹ್ಯೂಮನಾಯ್ಡ್ ರೋಬೋಟ್ ಬಂದು ಒಂದು ಗನ್ ತೊಗೊಂಡು ನಿನ್ನನ್ನು ಸಾಯಿಸ್ಬಿಡುತ್ತೆ ಅನ್ನೋದೊಂದು. ಇನ್ನೊಂದೇನು ಅಂದರೆ ಮನುಷ್ಯನ ರೀಪ್ಲೇಸ್ ಮಾಡ್ತಾ ಇದೆ ಅನ್ನೋದು. ಈಗ ಸಂಗೀತ ಹೇಳ್ಕೊಡೋದಕ್ಕೆ ಒಂದು ಆ್ಯಪ್ ಬಂದಿದೆ, ಅದಕ್ಕೆ ಗುರುಗಳ ಅವಶ್ಯಕತೆ ಇಲ್ಲ ಒಂದು. ಎರಡನೇದು ಈ ಟೆಸ್ಟಿಂಗ್ ಡೊಮೇನ್ ನಮ್ಮ ಸಾಫ್ಟ್ವೇರ್ನಲ್ಲಿ ಆಲ್ಮೋಸ್ಟ್ ಮ್ಯಾನ್ಯುವಲ್ ಟೆಸ್ಟರ್ ಇಲ್ಲವೇ ಇಲ್ಲ, ಆಟೋಮೇಷನ್ ಆಗಿದೆ. ಮತ್ತು ಈಗ ಆ್ಯಪ್ಗಳು ಬಂದಿದೆ, ಬೇರೇನು ಜನರು ಬಂದು ಕೂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದು ಪಾಡಿಗೆ ಅದು ರನ್ ಆಗ್ತಿರುತ್ತೆ, ಲಾಸ್ಟಲ್ಲಿ 1-2 ಸಲ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಭಯ. ಅಂದರೆ ನಾನು ಸೃಷ್ಟಿ ಮಾಡಿದ್ದು ನನ್ನ ಕಂಟ್ರೋಲ್ ತಪ್ಪಿ ಇನ್ನೇನೋ ನನಗೆ ಬೇಕಾಗಿಲ್ದಿರೋದು ಮಾಡಿಬಿಟ್ಟು ನನ್ನನ್ನೇ ರೀಪ್ಲೇಸ್ ಮಾಡಿಬಿಡತ್ತಾ ಅನ್ನೋ ಒಂದು ಭಯ. ಅದಕ್ಕಾಗಿ ಭಯ. ಓಕೆ, ಇದರಲ್ಲಿ ಎಷ್ಟು ಕೆಲವು ಮಿಥಿಕಲ್ ಭಯಗಳಿದ್ದಾವೆ, ಕೆಲವು ನೈಜ ಭಯಗಳಿದ್ದಾವೆ. ಏನಂತಂದರೆ ಈ ವೇಗ, AI ಬೆಳೀತಿರೋ ವೇಗ ಮತ್ತು ಅಡ್ಯಾಪ್ಟ್ ಆಗ್ತಿರೋ ವೇಗ ಜಗತ್ತಿನಲ್ಲಿ ತುಂಬ ಜನಕ್ಕೆ ಗೊತ್ತಾಗ್ತಿಲ್ಲ. ಆಮೇಲೆ ಅದನ್ನು ಹೆಂಗೆ ರಿಸೀವ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಮುಖ್ಯವಾಗಿ. ಅದು ಆದ್ದರಿಂದ ಸ್ವಲ್ಪ ಸ್ಲೋ ಡೌನ್ ಆಗಬೇಕು ಅನ್ನೋದು ಎಲ್ಲರ ಒಕ್ಕೋರ್ಲಿನ ಒಂದು ಮನವಿ ಅಂತ ಈವನ್ ಪಾಲಿಟಿಷಿಯನ್ಸು, ಈವನ್ ಟೆಕ್ನೋಕ್ರಾಟ್ಸ್ಗಳೆಲ್ಲನೂ ಕೂಡ ಸ್ವಲ್ಪ ನೋಡಿ ಸಾವಧಾನದಿಂದ ಮುಂದುವರಿಬೇಕು ಅನ್ನೋದು ಎಲ್ಲರ ಮಾತು. ಮುಂದಿನ ಪ್ರಶ್ನೆ ಹೋಗ್ತಾ, AI ಸಾಹಿತ್ಯ ರಚನೆ ಮಾಡುತ್ತೆ ಅನ್ನೋದು ಈಗ ಎಲ್ಲ ಕಡೆ ಡಿಬೇಟ್ ಆಗ್ತಿರೋದು. ಇಂಗ್ಲೀಷಲ್ಲಿ ನಾವೆಲ್ಸ್, ಸ್ಟೋರೀಸ್ ಎಲ್ಲ ಬರೆಯುತ್ತೆ, ಕ್ರಿಯೇಟಿವ್ ಕಾಂಟೆಂಟ್ ಮಾಡುತ್ತೆ ಅಂತ. ಕನ್ನಡದಲ್ಲಿ ಬಿಕಾಸ್ ಲ್ಯಾಕ್ ಆಫ್ ಟ್ರೈನಿಂಗ್ ಅದರಿಂದ ಸ್ವಲ್ಪ ಮಾಡುತ್ತೆ. ಬಟ್ ಲ್ಯಾಂಗ್ವೇಜ್ ಬ್ಯಾರಿಯರ್ನ ಹೊರಗಡೆ ಇಟ್ಟು ನೋಡಿದ್ರೆ AI ಎಷ್ಟು ಮಟ್ಟಿಗೆ ಒಬ್ಬ ಸಾಹಿತಿಯನ್ನು ರಿಪ್ಲೇಸ್ ಮಾಡ್ಬೋದು? AI ಸಾಹಿತಿಯನ್ನು ರೀಪ್ಲೇಸ್ ಮಾಡೋ ಅದೇ ಭಯ ಇರೋದ್ರಿಂದ ಇಂಗ್ಲೀಷ್ನಲ್ಲಿ ಪದ್ಯಗಳನ್ನು ಮತ್ತು ಕತೆಗಳನ್ನು ಮತ್ತು ಲೇಖನಗಳನ್ನು ಮತ್ತು ನ್ಯೂಸ್ಗಳನ್ನು ಆಲ್ರೆಡಿ ಬರಿತಾ ಇದ್ದಾರೆ. ಸ್ಪೆಷಲಿ ಇಂಗ್ಲೀಷ್ ಪತ್ರಿಕೆಗಳಿಗೆ ಎಷ್ಟೊಂದು US ನಲ್ಲಿ ಮತ್ತು UK ನಲ್ಲಿ ಎಷ್ಟೊಂದು ಕಡೆ ನ್ಯೂಸ್ ಅನ್ನೋದು ಆರ್ಟಿಕಲ್ ರೂಪದಲ್ಲಿ ಬರುವಾಗ ಅದು AI ಬರೀತಾ ಇದೆ. ಅದಕ್ಕೆ ಒಂದಷ್ಟು ಕೀವರ್ಡ್ಸ್ ಕೊಟ್ಟು ಇಷ್ಟು ಪದಗಳಲ್ಲೇ ಬರೀ, ಇದು ನ್ಯೂಸ್ ಪೇಪರ್ನಲ್ಲಿ ಕೆಲಸ ಮಾಡೋರಿಗೆ ಕಷ್ಟ. 500 ಪದಗಳಲ್ಲಿ ಬರ್ಕೊಡಿ ಅಂದರೆ 1000 ಪದಗಳನ್ನು ಬರೆದು ಅವ್ರು ಅದನ್ನು ಎಡಿಟ್ ಮಾಡಿ ಅದನ್ನು ನೀವು ಯಾಕೆ ಕತ್ತರಿಸಿದ್ರಿ ಅಂತ ಲೇಖಕರು ಜಗಳ ಆಡೋದು, ಅದೆಲ್ಲ ಆಗ್ತಿಲ್ಲ. ಯಾಕಂದರೆ ಇಂಗ್ಲೀಷ್ನಲ್ಲಿ ಅದು ನೀಟಾಗಿ ಎಡಿಟ್ ಸಹ ಮಾಡಿಕೊಡ್ತಾ ಇದೆ. ಕನ್ನಡ ಸಾಹಿತ್ಯದಲ್ಲಿ ಅಫ್ಕೋರ್ಸ್ ನೀವು ಹೇಳ್ದಂಗೆ ಟ್ರೈನಿಂಗ್ ಡೇಟಾ ಪ್ರಾಬ್ಲಮ್ ಇದೆ. ಆದರೆ ಮನುಷ್ಯನ ಈ ಪದಗಳನ್ನು ಬೇರೆ ಥರ ಒಂದು ಮಷೀನ್ ಬರಿಬೋದು, ಆದರೆ ಎಂಪಥಿ ಮತ್ತು ಎಮೋಷನ್ಸ್ನ ಇನ್ನೂ ನಕಲು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಮುಂದೆ ಸಾಧ್ಯ ಆಗಬಹುದು. ಅಂದರೆ ನಮ್ಮಲ್ಲಿರುವ ಉತ್ಕೃಷ್ಟ ಭಾವನೆಯನ್ನು, ನನಗೆ ಅನ್ನಿಸ್ತಾ ಇರೋದನ್ನು ಒಂದು AI ಅಥವಾ ಒಂದು ಮಷೀನ್ ಅದನ್ನು ಇಟ್ ಕೆನಾಟ್ ರೆಪ್ಲಿಕೇಟ್ ಫಾರ್ ನೌ. ಮೇ ಬಿ ಇನ್ನೊಂದು 10-15 ವರ್ಷದ ಮೇಲೆ ಜಯಂತ್ ಕಾಯ್ಕಿಣಿ ಅವರ ಪದಗುಚ್ಛಗಳನ್ನು ಬಳಸಿ ಅಥವಾ ಅವರ ಅನಿಸಿರೋ ಭಾವನೆಗಳನ್ನು ಅನಿಸುತ್ತಿದೆ ಯಾಕೋ ಇಂದು ಅಂತ ಬರಿಬಹುದೇನೋ. ಬಟ್ ಫಾರ್ ನೌ ಇಟ್ಸ್ ನಾಟ್ ಪಾಸಿಬಲ್. ಕನ್ನಡ ಸಾಹಿತ್ಯದವರು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಂಗ್ಲೀಷ್ನವರು ತುಂಬ ಭಯ ಆಗಿದೆ. ಓಕೆ ಶರತ್, ಇದನ್ನು ಮುಂದುವರಿಸೋದಾದರೆ ಸಾಹಿತ್ಯ ಅಷ್ಟೇ ಅಲ್ಲ, AI ಎಷ್ಟರ ಮಟ್ಟಿಗೆ ಇಟ್ ಕ್ಯಾನ್ ರೀಪ್ಲೇಸ್ ಅ ಹ್ಯೂಮನ್ ಬೀಯಿಂಗ್? ಈಸ್ ಇಟ್ ದ ಫ್ರೀ ವಿಲ್ ಆಫ್ ಅಂತ ನಾವೇನಂತೀವಿ, ಮನುಷ್ಯನಿಗೆ ಆಟೋನಮಿ ಅಂತ ಏನಂತೀವಿ, ಅದೆಲ್ಲ ಸುಳ್ಳ? AI ಅದನ್ನು ಎಲ್ಲ ರಿಪ್ಲೇಸ್ ಮಾಡಿದ್ರೆ ಅದು ನಮ್ಮ ಫ್ರೀ ವಿಲ್ ಆಗಿರುತ್ತಾ ಅಂತ? ಸರಿ, ಸರ್ವಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ. ಸರಿ ಕೇಳ್ತಾ ಇದೆಯಲ್ಲ? ಈಗ ಮನುಷ್ಯನನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯವೇ ಅನ್ನೋದು ನಮ್ಮ ಬುಡಕ್ಕೆ ಕೈ ಹಾಕ್ತಾ ಇರುವಂಥ ಪ್ರಶ್ನೆ, ಹೌದಾ ಅಲ್ವಾ? ಆ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾದ್ರೆ ಮೊದಲು ನಾವು ಇಂಟೆಲಿಜೆನ್ಸ್ ಅಂದರೆ ಏನು ಅನ್ನುವ ಮೂಲಕ್ಕೆ ಹೋಗಬೇಕಾಗ್ತದೆ. ಅಂದರೆ ಈಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಇಂಟೆಲಿಜೆಂಟ್ ಅಂತ ಹೇಳುವಾಗ ಅದರ ಅರ್ಥ ಏನು? ಇಂಟೆಲಿಜೆಂಟ್ ಅನ್ನುವ ಶಬ್ದವನ್ನು ನಾವು ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ ಅನ್ನೋದಕ್ಕೆ ಹೋಗಬೇಕಾಗ್ತದೆ. ಇದಕ್ಕೆ ನಾವು ಸ್ವಲ್ಪ ಕಾಲದಲ್ಲಿ ಹಿಂದೆ ಹೋಗಬೇಕಾಗ್ತದೆ. ಇದೊಂದು ಬಹಳ ಗಹನವಾದ ಮತ್ತು ವಿಚಾರ ಪ್ರಚೋದಕವಾದಂತಹ ಪ್ರಶ್ನೆ.
ಹಾಗೆ ಇವನೇನು ಬಹಳ ಗಹನವಾಗಿ ಹೇಳಿಬಿಡ್ತಾನೆ ಅಂತ ನೀವೇನು ಬೆದರಿ ಬಸವಳಿದು ಬೆಂಡಾಗಬೇಕಾಗೇನಿಲ್ಲ, ನಾನು ಸುಲಭವಾಗಿ ಹೇಳ್ತೇನೆ. ಅಲನ್ ಟ್ಯೂರಿಂಗ್ ಅಂತ ಒಬ್ಬ ವಿಜ್ಞಾನಿ, ಇವನು ಮಹಾಯುದ್ಧದ ಕಾಲದಲ್ಲಿ ಇದ್ದವನು. ಬಹಳ ತೀಕ್ಷ್ಣವಾದ ಬುದ್ಧಿಶಕ್ತಿ, ಅನನ್ಯ ಸಾಧಾರಣವಾದ ಮೇಧಾಶಕ್ತಿ ಇದ್ದಂತಹ ವಿಜ್ಞಾನಿ. ಶತಮಾನಕ್ಕೆ ಒಬ್ಬರು ಇಂಥವ್ರು ಹುಟ್ಟುದು ಅಂತ ಹೇಳ್ತಾರಲ್ಲ, ಆ ಥರದ ವಿಜ್ಞಾನಿ. ಅವನು ಒಂದು ಪರೀಕ್ಷೆಯನ್ನು ಹೇಳಿದ. ಒಂದು ಯಂತ್ರ ನಿಜವಾಗಿಯೂ ಬುದ್ಧಿವಂತವಾಗಿದೆಯೇ ಇಲ್ಲವೇ ಅಂತ ಪರೀಕ್ಷೆ ಮಾಡೋದಕ್ಕೆ ಒಂದು ಪರೀಕ್ಷೆಯನ್ನು ಹೇಳಿದ. ಅದಕ್ಕೆ ಟ್ಯೂರಿಂಗ್ ಟೆಸ್ಟ್ ಅಂತ ಹೆಸರು. ಅವರು ಹೇಳಿದಾಗೆ ನನ್ನ ಪುಸ್ತಕ ಬಾಗಿಲು ತೆರೆಯ ಸೇಸಮದಲ್ಲಿ ಇದ್ರ ಬಗ್ಗೆ ವಿವರವಾಗಿ ಬರೆದಿದ್ದೇನೆ. ಈಗ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಈಗ ಒಂದು ಕಾಲ್ಪನಿಕ ಸನ್ನಿವೇಶ ತಗೊಳ್ಳಿ. ನೀವು ವಾಟ್ಸಪ್ ತೆಗಿತೀರಿ, ಯಾವುದೋ ಒಂದು ಗೊತ್ತಿಲ್ಲದ ನಂಬರ್ನಿಂದ ನಿಮಗೊಂದು ಮೆಸೇಜ್ ಬಂದಿದೆ. ನೀವೇನು ಮಾಡ್ತೀರಿ? ಆ ಮೆಸೇಜಿಗೆ ಉತ್ತರ ಕೊಡ್ತೀರಿ, ಪ್ರತ್ಯುತ್ತರ ಬರ್ತದೆ. ನೀವೊಂದು ಮಾರುತ್ತರ ಕೊಡ್ತೀರಿ, ಉತ್ತರ ಕೊಡ್ತೀರಿ ಬರ್ತದೆ, ಆಚೆ ಈಚೆ ಹೀಗೆ ಸಂವಹನ 1 ತಿಂಗಳುಗಳ ಕಾಲ ಆಗ್ತದೆ. 1 ತಿಂಗಳುಗಳ ಕಾಲ ಆದಮೇಲೆ ಮಧು ಬಂದು ಹೇಳ್ತಾರೆ, ನಿಮ್ಗೆ ವಿಷಯ ಗೊತ್ತಿದೆಯಾ? ಏನು ವಿಷಯ? ಗೊತ್ತಿಲ್ಲಲ್ಲ. ನೀವು ಇಷ್ಟು ದಿನ ಮಾತಾಡಿದ್ದು ಮನುಷ್ಯರ ಹತ್ರ ಅಲ್ವೇ ಅಲ್ಲ, ನೀವು ಇಷ್ಟು ದಿನ ಮಾತಾಡಿದ್ದು ಒಂದು ರೋಬೋಟ್ನ ಹತ್ರ, ಒಂದು ಕಂಪ್ಯೂಟರ್ ಯಂತ್ರದ ಹತ್ರ ಅಂತ ಹೇಳ್ತಾರೆ. ನಿಮಗೆ ದಿಗ್ಭ್ರಮೆ ಆಗಿಬಿಡ್ತದೆ. ಅರೆ, ಇಷ್ಟು ದಿನ ನಾನು ಮನುಷ್ಯ ಅಂದ್ಕೊಂಡು ಒಂದು ಯಂತ್ರದ ಜೊತೆ ಮಾತಾಡ್ಬಿಟ್ನಲ್ಲ ಅಂತ. ಈಗ ನಿಮಗೆ ದಿಗ್ಭ್ರಮೆ ಆಗಿದೆ ಅನ್ನೋದು ಮುಖ್ಯ ವಿಷಯ ಅಲ್ಲ. ಈಗ 1 ತಿಂಗಳುಗಳ ಕಾಲ ಆ ಯಂತ್ರವು ನಿಮ್ಮನ್ನು ತಾನು ಒಬ್ಬ ಮನುಷ್ಯನೇ ಅಂತ ನಂಬಿಸಿದೆ ಅಲ್ಲ, ಅದಕ್ಕೆ ಹಾಗೆ ನಂಬಿಸಲಿಕ್ಕೆ ಸಾಧ್ಯ ಆಗಿದೆ ಅಲ್ಲ. ಹಾಗೆ ನಂಬಿಸುವುದಕ್ಕೆ, ನಿಮಗೆ ಮೋಸಗೊಳಿಸುವುದಕ್ಕೆ ಸಾಧ್ಯ ಆದರೆ, ಅಂದರೆ ನಿಮಗೆ ಒಬ್ಬ ಮನುಷ್ಯನಿಗೂ ಒಂದು ಯಂತ್ರಕ್ಕೂ ನಡುವಿನ ವ್ಯತ್ಯಾಸವನ್ನು ಹೇಳಲಿಕ್ಕೆ ಬಾರದಂತಹ ಹಂತವನ್ನು ತಲುಪಿದರೆ ಅದು ನಿಜವಾದ ಇಂಟೆಲಿಜೆನ್ಸ್ ಅಂತ ಅಲನ್ ಟ್ಯೂರಿಂಗ್ ಹೇಳಿದ್ದು. ಒಂದು ಯಂತ್ರ ಆ ಮಟ್ಟವನ್ನು ತಲುಪಿದಾಗ ನಿಜವಾಗಿ ಅದನ್ನು ಇಂಟೆಲಿಜೆಂಟ್ ಅಂತ ನಾವು ಒಪ್ಪಬಹುದು. ಅಂದರೆ ಒಬ್ಬ ಮನುಷ್ಯನಿಗೂ ಆ ಯಂತ್ರಕ್ಕೂ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ ಅಂತ ಅವನು ಹೇಳಿದ. ಇದು ಬಹಳ ಒಂದು ಚರ್ಚೆಗೆ ಎತ್ತಿಕೊಳ್ಳಲ್ಪಟ್ಟಂತಹ ವಿಷಯ. ಆಮೇಲೆ ಏನಾಯಿತು, ಜಾನ್ ಸರ್ಲ್ ಅಂತ ಒಬ್ಬ ತತ್ವಶಾಸ್ತ್ರಜ್ಞ. ಈ ತತ್ವಶಾಸ್ತ್ರಜ್ಞರೆಲ್ಲ ಭಾರಿ ತರಲೆ ಮಾಡ್ತಾರೆ, ಅವ್ರು ಸುಮ್ಮನೆ ಯಾವುದನ್ನು ಒಪ್ಕೊಳ್ಳೋರಲ್ಲ. ಅವನು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿಯಲ್ಲಿ ಪ್ರೊಫೆಸರ್ ಆಗಿದ್ದ. ಅವನು ಇದಕ್ಕೆ ಒಂದು ಪ್ರತಿವಾದವನ್ನು ಹೂಡಿದ. ಅದಕ್ಕೆ ಚೈನೀಸ್ ರೂಮ್ ಆರ್ಗ್ಯುಮೆಂಟ್ ಅಂತ ಹೆಸರು. ಆಯಿತಾ? ನಾನು ಅದನ್ನು ಇನ್ನೊಂದು ರೀತಿಯಲ್ಲಿ ಮಾಡಿ ಹೇಳ್ತೇನೆ. ಈಗ ನಾನು ಒಂದು ಕೋಣೆಯಲ್ಲಿ ಕೂತಿದ್ದೇನೆ ಅಂತ ಅಂದ್ಕೊಳ್ಳಿ. ಇದೊಂದು ಥಾಟ್ ಎಕ್ಸ್ಪೆರಿಮೆಂಟ್ ಅಂದರೆ ಪ್ರಯೋಗವನ್ನು ನಾವು ಭೌತಿಕವಾಗಿ ಮಾಡಿ ನೋಡೋದಲ್ಲ, ಯಥಾರ್ಥಕ್ಕೆ ಕಲ್ಪನೆ ಮಾತ್ರ ಮಾಡಿಕೊಳ್ಳುವಂಥದ್ದು. ಒಂದು ಕೋಣೆಯೊಳಗೆ ಕೂತಿದ್ದೇನೆ. ಆ ಕೋಣೆಗೆ ಯಾವುದೇ ಕಿಟಕಿಗಳಿಲ್ಲ, ಬರೀ ಬಾಗಿಲು ಮಾತ್ರ. ಅಲ್ಲಿಗೆ ಒಬ್ಬ ಆಫ್ರಿಕನ್ ಭಾಷೆ ಮಾತಾಡೋನೊಬ್ಬ ಬರ್ತಾನೆ. ಅವನೇನು ಮಾಡ್ತಾನೆ, ಆಫ್ರಿಕನ್ ಭಾಷೆಯಲ್ಲಿ ಒಂದು ಪ್ರಶ್ನೆಯನ್ನು ಒಂದು ಚೀಟಿಯಲ್ಲಿ ಬರೆದು ಬಾಗಿಲಡಿಯಿಂದ ಕೊಡ್ತಾನೆ. ಗೊತ್ತಾಯ್ತಲ್ಲ? ಅವನಿಗೇನು ಹೇಳಿದ್ದಾರೆ, ಒಳಗಡೆ ಶರತ್ ಅಂತ ಒಬ್ಬರು ಕೂತಿದ್ದಾರೆ, ಭಾರಿ ಪಂಟರು, ಅವ್ರು ನೀವೇನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಚೀಟಿಯಲ್ಲಿ ಪ್ರಶ್ನೆ ಬಂತು. ಆ ಪ್ರಶ್ನೆಯಲ್ಲಿ ಏನು ಬರೆದಿದೆ ಅಂದರೆ ಗುಸು ಗುಸು ತಿತ್ತಿರಿ ಪೆಪ್ಪೆಪ್ಪೆ ಅಂತ ಬರೆದಿದೆ. ಇವ್ರಿಗೆ ಗೊತ್ತಿಲ್ಲದೆ ಇರೋ ಒಂದು ಟ್ವಿಸ್ಟ್ ಏನಂದರೆ, ಒಂದು ಗುಟ್ಟಿ ಏನಂದರೆ, ಒಳಗಡೆ ನನ್ನ ಹತ್ರ 1 ಕೋಟಿ ಪುಟಗಳ ಬೃಹತ್ ಗಾತ್ರದ ಒಂದು ಪುಸ್ತಕ ಇದೆ. ಎಷ್ಟು ಪುಟ? 1 ಕೋಟಿ ಪುಟ. ಆ ಪುಸ್ತಕದಲ್ಲಿ ಈ ಆಫ್ರಿಕನ್ ಭಾಷೆಯಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈಗಾಗಲೇ ಯಾರೋ ಬರೆದಿಟ್ಬಿಟ್ಟಿದ್ದಾರೆ. ನಾನೇನು ಮಾಡ್ತೀನಿ, ಈ ಚೀಟಿಯಲ್ಲಿ ಪ್ರಶ್ನೆ ಇದೆ, ಆ ಪ್ರಶ್ನೆ ಈ ಪುಸ್ತಕದಲ್ಲಿ ಎಲ್ಲಿದೆ ಅಂತ ಹುಡುಕೋದು. ಇಲ್ಲಿದೆಯಾ 76,932ನೇ ಪುಟದಲ್ಲಿ ಆ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಒಂದು ಉತ್ತರ ಬರೆದಿದ್ದಾರೆ. ಏನು ಉತ್ತರ? ವಿನ್ಸೆಂಟ್ ಮಾರ್ಟಿನ್ ಬಪ್ಪಾನೋ, ಮೇರಿ ಜಾನ್ ಎಕಮೆಕ, ದೇವೆ ಚುಮೊಗ ಮಗಚೊನೋ ಅಂತ ಉತ್ತರ. ಆ ಉತ್ತರವನ್ನು ಚೆನ್ನಾಗಿ ಬರೆದು ನಾನು ಕೊಡ್ತೀನಿ. ಆಫ್ರಿಕಾದವನಿಗೆ ಭಾರಿ ಸಂತೋಷ ಆಯಿತು. ಕರೆಕ್ಟ್ ಉತ್ತರ ಕೊಟ್ಟಿದ್ದಾರಲ್ಲ. ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಂದರೆ, ನನಗೆ ಆ ಪ್ರಶ್ನೆ ಅರ್ಥವೂ ಗೊತ್ತಿಲ್ಲ, ಉತ್ತರದ ಅರ್ಥವೂ ಗೊತ್ತಿಲ್ಲ, ಆದರೆ ಕರೆಕ್ಟಾದ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಇವರಿಗೆ ಭಾರಿ ಸಂತೋಷ ಆಯಿತು. ಇನ್ನೊಂದು ಚೀಟಿ ಕಳಿಸಿದ್ರು, ಉತ್ತರ ಬಂತು. ಮತ್ತೊಂದು ಚೀಟಿ ಕಳಿಸಿದ್ರು, ಉತ್ತರ ಬಂತು. ಒಳ್ಳೆ ಚೀಟಿ ವ್ಯವಹಾರ. 100 ಪ್ರಶ್ನೆಗೆ 100ಕ್ಕೆ 100 ಸರಿಯಾದ ಉತ್ತರ. ಅವ್ರೇನು ಅಂದ್ಕೊಳ್ತಾರೆ, ಇವ್ರು ಆಫ್ರಿಕನ್ ಭಾಷೆಯಲ್ಲಿ ಭಾರಿ ಪಾಂಡಿತ್ಯ ಇದೆ, ಏನು ಪ್ರಶ್ನೆ ಕೇಳಿದ್ರು ಲೀಲಾಜಾಲವಾಗಿ ಉತ್ತರ ಕೊಡ್ತಾರಲ್ಲ ಇವರು ಅಂತ ಅವ್ರು ಅಂದ್ಕೊಳ್ತಾರೆ. ಅವರ ದೃಷ್ಟಿಯಿಂದ ನನಗೆ ಆಫ್ರಿಕನ್ ಭಾಷೆ ಚೆನ್ನಾಗಿ ಗೊತ್ತಿದೆ. ಜಾನ್ ಸರ್ಲ್ ಕೇಳೋ ಪ್ರಶ್ನೆ ಏನಂದರೆ, ನಿಜವಾಗಿಯೂ ಶರತ್ ಅವರಿಗೆ ಆಫ್ರಿಕನ್ ಭಾಷೆ ಗೊತ್ತಿದೆಯಾ? ಗೊತ್ತಿಲ್ಲ ಅಂತ ಹೇಳೋದಾದರೆ, ಯಾಕೆ ಗೊತ್ತಿಲ್ಲವೋ ಅದೇ ಕಾರಣಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇಂಟೆಲಿಜೆಂಟ್ ಅಲ್ಲ, ಅದು ಮಾಡ್ತಾ ಇರೋದು ಶರತ್ ಮಾಡಿರುವ ಕೆಲಸವನ್ನೇ ಅನ್ನೋದು ಜಾನ್ ಸರ್ಲ್ನ ವಾದ.
ಇದಕ್ಕೆ ಮತ್ತೆ ಬೇರೆ ಬೇರೆ ಫಿಲಾಸಫರ್ಗಳು ಬೇರೆ ಬೇರೆ ರೀತಿಯ ಪ್ರತಿವಾದಗಳನ್ನೆಲ್ಲ ಹೂಡಿದ್ದಾರೆ. ಅದನ್ನು ಹೇಳಲಿಕ್ಕೆ ಸಮಯ ಉಂಟೋ ಇಲ್ವೋ ಗೊತ್ತಿಲ್ಲ, ಬಿಡೋಣ ಬಿಡೋಣ. ಓಕೆ, ಸ್ವಲ್ಪ ಪ್ರಾಕ್ಟಿಕಲ್ ವಿಷಯಕ್ಕೆ ಬರೋಣ. ನಾನು ವರ್ಷ ಮೆಡಿಕಲ್ ಫುಲ್ ಬಾಡಿ ಚೆಕಪ್ ಮಾಡಿಸ್ತೀನಿ. ಸೊ ಪ್ರತಿ ಲಾಸ್ಟ್ ಇಯರ್ವರೆಗೆ ರಿಪೋರ್ಟ್ ಬಂದ ಮೇಲೆ ನಾನೊಬ್ಬ ಫಿಸಿಷಿಯನ್ ಹತ್ರ ಹೋಗ್ತಾ ಇದ್ದೆ. ಈ ವರ್ಷ ಜನವರಿನಲ್ಲಿ ಮಾಡಿಸಿದಾಗ ನನಗೆ ಫಿಸಿಷಿಯನ್ ಹೋಗುವ ಅವಶ್ಯಕತೆ ಇರಲಿಲ್ಲ. ಟಾಟಾ ONMGನವ್ರದ್ದು ಅವ್ರು ಏನು ಮಾಡಿದ್ದಾರೆ ಅಂದರೆ, ರಿಪೋರ್ಟನ್ನು ಇದೆ, ಮೆಡಿಕಲ್ ರಿಪೋರ್ಟ್ ಇದೆ, ಆಮೇಲೆ ಅಲ್ಲಿ ಅನಲೈಸಿಸ್ ಇದೆ ರಿಪೋರ್ಟ್ದು, ಇದು ಡನ್ ಬೈ AI ಏಜೆಂಟು. ಆಮೇಲೆ ಅದ್ರ ಮೇಲೆ ನನಗೆ ಮತ್ತೆ ಕ್ವಶನ್ಗಳು ಬಂದರೆ ಅವರೊಂದು ಲಿಂಕು ಕೊಟ್ಟಿದ್ದಾರೆ, AI ಚಾಟ್ಬೋರ್ಡ್ ಲಿಂಕ್ ಕೊಟ್ಟಿದ್ದಾರೆ, ನಾನು ಅಲ್ಲಿ ಹೋಗಿ ಕೇಳ್ಬೋದು. ಆಮೇಲೆ ಅದು ನನ್ನ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡುತ್ತೆ. ಇಲ್ಲಿ ಎರಡು ವಿಷಯ, ಒಂದು ಅಡ್ವಾಂಟೇಜು ಆರೋಗ್ಯದ ದೃಷ್ಟಿಯಿಂದ AI ಹೆಂಗೆಲ್ಲ ನಮಗೆ ಹೆಲ್ತ್ ಸೊಲ್ಯೂಷನ್ಸ್ ಕೊಡ್ಬೋದು ಅಂತ. ಎರಡನೇದು, ಬಟ್ ಅದು ಅಟ್ ದ ಸೇಮ್ ಟೈಮ್ ಒಬ್ಬ ಫಿಸಿಷಿಯನ್ನ ಅದು ಇಲ್ವಾಗಿ ಅವನು ಉದ್ಯೋಗ ಇಲ್ದಂಗೆ ಆಯಿತು. ಸೊ ಈ ದೃಷ್ಟಿಯಿಂದ AI ಎಷ್ಟು ಮಟ್ಟಿಗೆ ಜಾಬ್ ರಿಪ್ಲೇಸ್ಮೆಂಟ್ ಮಾಡಬಹುದು ಅಂತ ನಿಮ್ಮ ಅಭಿಪ್ರಾಯಗಳು? ಜಾಬ್ ರಿಪ್ಲೇಸ್ಮೆಂಟ್ನ ದೃಷ್ಟಿಯಿಂದ ನೋಡಿದರೆ AI ಅದು ಯಾವ ಥರದ ಬುದ್ಧಿವಂತಿಕೆ ಅಂತ ನಾವು ಯೋಚನೆ ಮಾಡಿದರೆ ಅದಕ್ಕೊಂದು ಉತ್ತರ ಸಿಗ್ತದೆ. ಎಲ್ಲೆಲ್ಲಿ ನಮಗೆ ಒಂದು ಅಗಾಧವಾದ ಪ್ರಮಾಣದ ಡಾಟಾ ಇದೆ, ಆ ಡಾಟಾವನ್ನು ಪೂರ್ತಿಯಾಗಿ ಈ ತುದಿಯಿಂದ ಆ ತುದಿಯವರೆಗೆ ಓದಿ ವಿಶ್ಲೇಷಣೆ ಮಾಡಿ ಅದರಿಂದ ಒಂದು ತೀರ್ಮಾನಗಳನ್ನು ಹೊರಡಿಸಬಹುದಾದ ಕೆಲಸ ಇದ್ದರೆ ಖಂಡಿತವಾಗಿಯೂ AI ಅಂಥ ಕೆಲಸಗಳನ್ನು ಲೀಲಾಜಾಲವಾಗಿ ಮನುಷ್ಯರಿಗಿಂತ 100 ಪಾಲು ಉತ್ತಮವಾಗಿ ಮಾಡ್ತದೆ. ಅಂತಹ ಯಾವುದೇ ಕೆಲಸಗಳನ್ನು AI ರಿಪ್ಲೇಸ್ ಮಾಡುವ ಸಾಧ್ಯತೆ ಇದೆ. ಈಗ ಅವರು ವೈದ್ಯಕೀಯದ ಪ್ರಶ್ನೆಯನ್ನೇ ಕೇಳಿದರು. ಇಲ್ಲಿ ಪ್ರಶ್ನೆ ಇರೋದು, ಈಗ ಒಬ್ರು ಏನೋ ಒಂದು ರೋಗ ಇದೆ ಅಂತ ಹೇಳ್ತಾರಪ್ಪ, ಆ ರೋಗ ಇದೆ ಅಂತ ಹೇಳಿದಾಗ ಡಾಕ್ಟರ್ ಏನು ಮಾಡ್ತಾರೆ, ಏನೇನು ಲಕ್ಷಣಗಳಿದೆ, ಏನೇನು ಸಿಂಪ್ಟಮ್ಗಳಿದೆ ಅಂತ ಒಂದು 3-4 ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಇಂಥ ರೋಗ ಇದೆ ಅಂತ ಹೇಳ್ತಾರೆ. ಇಲ್ಲಿ ನಿಜವಾಗಿಯೂ AI ಬೇಕಾಗಿಲ್ಲ, ಇದು ಮನುಷ್ಯರೇ ಸುಲಭವಾಗಿ ಮಾಡ್ಬೋದಾದಂಥದ್ದು. ಅದೇ ನೀವು ಇದ್ರ ಬದಲು ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ 100 ರಿಸರ್ಚ್ ಪೇಪರ್ ಓದಬೇಕು, ಏನೋ ಒಂದು ಅಗಾಧವಾದ ಡಾಟಾವನ್ನು ಪ್ರಾಸೆಸ್ ಮಾಡಿ ಅದರ ಆಧಾರದ ಮೇಲೆ ಉತ್ತರ ಕೊಡಬೇಕು. ಅಂತಲ್ಲಿ AI ಖಂಡಿತವಾಗಿಯೂ ಒಬ್ಬ ಮನುಷ್ಯರನ್ನು ರಿಪ್ಲೇಸ್ ಮಾಡಬಲ್ಲದು. ಓಕೆ, ಮುಂದೆ ಹೋಗ್ತಾ, ಇತ್ತೀಚೆಗೆ ಒಬ್ಬ ಭಾರತೀಯ ರುಚಿರ್ ಅನ್ನೋನು ಅಮೆರಿಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅಂತ ವರದಿ ಬಂತು. ಅದು ಅವ್ರ ತಂದೆ ತಾಯಿ ಪ್ರೈವೇಟ್ ಇನ್ವೆಸ್ಟಿಗೇಷನ್ ಮಾಡಿಸಿದಾಗ ಅದು ಆತ್ಮಹತ್ಯೆ ಎಲ್ಲ ಕೊಲೆ ಅಂತಲೂ ಬಂತು. ಆತ OpenAI ಕಂಪ್ನಿನಲ್ಲಿ ಉದ್ಯೋಗಿ ಆಗಿದ್ದ. ಆಮೇಲೆ ಹೊರಗಡೆ ಕಂಪ್ನಿ ಕೆಲಸ ಬಿಟ್ಟು ಬಂದು ಕಂಪನಿ ಇದು ಕಾಪಿರೈಟ್ ಉಲ್ಲಂಘನೆ ಮಾಡ್ತಾ ಇದೆ, ಇದು ತಪ್ಪು ಅಂತ ಅವನೊಂದು ವೆಬ್ಸೈಟೇ ಓಪನ್ ಮಾಡಿದ್ದಾನೆ. ಅದರಲ್ಲಿ ಯಾಕೆ ಇದು ಕಾಪಿರೈಟ್ ಉಲ್ಲಂಘನೆ ಅಂತಲೂ ವಿವರವಾಗಿ ಬರೆದಿದ್ದಾನೆ. ಏನು ಬರೆದಿದ್ದಾನೆ ಅಂತಂದರೆ, ನಾವೀಗ ಒಂದು ಶೇಕ್ಸ್ಪಿಯರ್ ಪುಸ್ತಕಗಳು ತೊಗೊಂಡು ಅದು AIಗೆ ಟ್ರೈನಿಂಗ್ ಕೊಟ್ಟು ನಾಳೆ ಮತ್ತು ಅದಾದಮೇಲೆ ಶೇಕ್ಸ್ಪಿಯರ್ ಥರ ನನಗೊಂದು ಪದ್ಯ ಬರ್ಕೊಡು ಅಂತಂದರೆ ಅದು ಬರೆದು ಕೊಡುವ ಹೊಸ ಪದ್ಯ ಮೂಲತಃ ಒಂದು ಮೆಮೊರೈಸೇಷನ್ನು ಆಗಿರುತ್ತೆ, ಪಾರ್ಷಿಯಲಿ ಮೆಮೊರೈಸೇಷನ್ ಆಗಿರುತ್ತೆ. ಆದ್ದರಿಂದ ಅದು ಇಟ್ಸ್ ಸ್ಟಿಲ್ ದ ಕಾಪಿರೈಟ್ ವೈಲೇಷನ್ ಆಫ್ ದ ಶೇಕ್ಸ್ಪಿಯರ್ ಅಂತ. ಅಂದರೆ ಇಲ್ಲಿ ಶೇಕ್ಸ್ಪಿಯರ್ದು ಫ್ರೀ ಆಗಿದೆ, ಅದು ಬಿಡಿ. ಬಟ್ ಯಾರ್ದೆಲ್ಲ ಫ್ರೀ ಆಗಿರಲಿಲ್ವೋ, ಅಂದರೆ AI ಬರೋದಕ್ಕಿಂತ ಮುಂಚೆ ಕಾನ್ಸೆಪ್ಟ್ AI ಬರುತ್ತೆ ಅನ್ನೋ ಇದಿಲ್ಲದೆ, ಅರಿವಿಲ್ಲದೆ ನಾವೆಲ್ಲ ಇಂಟರ್ನೆಟ್ಟಲ್ಲಿ ಹರಿದು ಬಿಟ್ಟಿರ್ತೀವಲ್ಲ ನಮ್ಮ ಸ್ಯಾಂಪಲ್ಸ್ ಆಫ್ ವರ್ಕ್, ಲಿಟ್ರೇಚರ್ ಇರ್ಬೋದು, ಮ್ಯೂಸಿಕ್ ಆಗಿರಲಿ, ಬೇರೆ ಏನೇ ಆಗಿರಲಿ, ಅದೆಲ್ಲನೂ ಈಗ ಇವರು ಉಚಿತವಾಗಿ ಬಳಸ್ಕೊಂಡು ಟ್ರೈನ್ ಮಾಡಿ ನಮಗೆ ಏನು ChatGPT ಅಥವಾ ಎಲ್ಲ AI ಟೂಲ್ಸ್ ಇದಾವಲ್ಲ, ಅವರು ನಮಗೆ ಕಾಂಟೆಂಟ್ ಜನ್ರೇಟ್ ಮಾಡಿಕೊಡ್ತಿದ್ದಾರೆ. ಏನಾಗಿದೆ ಅಂದರೆ ಕೆಲವು ಕಡೆ ಈಗ ಕೋಡಿಂಗ್, ಈಗ ಮೇಘನಾ ಹೇಳ್ದಂಗೆ ಸ್ಟ್ಯಾಕ್ ಓವರ್ಫ್ಲೋ ಅಂತ, ಮುಂಚೆ ನಾವು ಸ್ಟ್ಯಾಕ್ ಓವರ್ಫ್ಲೋ ವೆಬ್ಸೈಟ್ಗೆ ಹೋಗಿ ಕ್ವಶನ್ ಕೇಳಿ ಉತ್ತರ ತೊಗೊಂಡು ಮಾಡ್ತಿದ್ವಿ. ಈಗ ಆ ವೆಬ್ಸೈಟ್ಗೆ ಯಾರೂ ಭೇಟಿನೇ ಕೊಡ್ತಾ ಇಲ್ಲ. ಅಂದರೆ ಅವಂದೇ ಸ್ಟ್ಯಾಕ್ ಓವರ್ಫ್ಲೋ ವೆಬ್ಸೈಟಿಂದನೇ ಡೇಟಾ ತೊಗೊಂಡು ಟ್ರೈನಿಂಗ್ ಮಾಡಿ ಈಗ AI ನಮಗೆ ಉತ್ತರ ಕೊಡ್ತಾ ಇದೆ. ಆದ್ದರಿಂದ ನಾವು ಸ್ಟ್ಯಾಕ್ ಓವರ್ಫ್ಲೋಗೆ ಹೋಗ್ತಾ ಇಲ್ಲ. ಅಂದರೆ ಒಬ್ಬನ ವೆಬ್ಸೈಟು ನಾವು ಕ್ಲೋಸ್ ಮಾಡ್ದಂಗೆ ಆಯ್ತಲ್ವ. ಸೊ ಇದು ಒಂದು ಕಾಪಿರೈಟ್ ಉಲ್ಲಂಘನೆ ಆಯ್ತಲ್ವ ಅನ್ನೋದು ಒಂದು ವಾದ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಈಗ ಇಂಟರ್ನೆಟ್ಟು ಪ್ರೈವಸಿ ಇದ್ರ ಬಗ್ಗೆ ಒಂಚೂರು ಮಾತಾಡಲೇಬೇಕು. ಈಗ ಎನಿಥಿಂಗ್ ದಟ್ ಇಸ್, ಇವಾಗ ನಂಗೆ ಪ್ರೈವಸಿ ಬೇಕು, ಈ ಆ್ಯಪ್ನಲ್ಲಿ ನಂಗೆ ಪ್ರೈವಸಿ ಬೇಕು ಅಂತೆಲ್ಲ ಹೇಳಿದಾಗ ಎನಿಥಿಂಗ್ ದಟ್ ಈಸ್ ಆನ್ ಇಂಟರ್ನೆಟ್, ಇಟ್
ಇಟ್ ಈಸ್ ನಾಟ್ ಪ್ರೈವೇಟ್. ಫೇಸ್ಬುಕ್ಕಲ್ಲಿ ನನ್ನ ಪ್ರೈವೇಟ್ ಪ್ರೊಫೈಲ್ ಇದೆ, ಲಾಕ್ ಮಾಡ್ಕೊಂಡಿದ್ದೀನಿ, ನನ್ನ ಫೋಟೋ ಯಾರೂ ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಇದೆಲ್ಲ ಒಂಥರ ಚೆನ್ನಾಗಿ ಕಣ್ಣಿಗೆ ಒಂಥರ ಕಣ್ಣು ಮಾಸ್ದಂಗೆ ಇದು. ಸೊ ಎನಿಥಿಂಗ್ ದ್ಯಾಟ್ ಈಸ್ ಆನ್ ಇಂಟರ್ನೆಟ್ ಕಾಪಿ ರೈಟ್ಸ್ ಇರಲ್ಲ. ಸೊ ಇವಾಗ ಫ್ರೀ ಲೈಸೆನ್ಸಿಂಗ್ ಅಂತಲೂ ಇದೆ. ಲೈಸೆನ್ಸಿಂಗಲ್ಲೇ ತುಂಬ ವಿಷಯಗಳಿದೆ. ಸೊ ಫ್ರೀ ಲೈಸೆನ್ಸಿಂಗ್ ಇಸ್ ಒನ್ ಆಫ್ ದೋಸ್ ಥಿಂಗ್ಸ್. ಏನಂದರೆ ನಾನು ಇಂಟರ್ನೆಟಲ್ಲಿ ಹಾಕಿರೋದನ್ನು ಕ್ರಿಯೇಟಿವ್ ಕಾಮನ್ ಲೈಸೆನ್ಸಲ್ಲಿ ಯಾರು ಬೇಕಾದ್ರೂ ಅದನ್ನು ಉಪಯೋಗಿಸ್ಕೋಬೋದು ಅನ್ನೋದೊಂದು ಇರುತ್ತೆ. ಸೊ ಅದನ್ನೇ ಇಂಟರ್ನೆಟ್ನಲ್ಲಿ ಅದರ ಸಹಾಯದಿಂದ ಈ AI ಕಂಪ್ನಿಗಳು ಅದನ್ನೇ ಮಾಡ್ತಿರೋದು. ಸೊ ನೀ ಹೇಳ್ದಂಗೆ ಸ್ಟ್ಯಾಕ್ ಓವರ್ಫ್ಲೋ ಮತ್ತು ಕೆಲವು ಕಂಪ್ನಿಗಳಿಗೆ ನಷ್ಟ ಆಗ್ಬೋದು. ಬಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಸಾಮಾನ್ಯ ಜನರಿಗೆ ನಾವು AI ಇನ್ಕ್ಲೂಸಿವಿಟಿ ತಗೊಂಡು ಬರ್ತಾಯಿದ್ದೀವಿ. ಈ ಜ್ಞಾನ ಅನ್ನೋದು ಎಕ್ಸ್ಕ್ಲೂಸಿವ್ ಆಗೋಗಿತ್ತು ಒಂದು ಭಾಗದ ಜನಕ್ಕೆ ಅಥವಾ ಇಷ್ಟು ಓದ್ಕೊಂಡಿರೋ ಜನಕ್ಕೆ. ಈಗ ಈ ಒಂದು ವಿಷಯ ಇವ್ರಿಗೆ ಮಾತ್ರ ಗೊತ್ತು ಅಂತ ಹೇಳೋದು ಇಂಟರ್ನೆಟ್ ಬಂದಮೇಲೆ ಎಲ್ರಿಗೂ ಗೊತ್ತಾಗೋಗಾಯಿತು. ಯಾರೂ ಬ್ಲಫ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಡಿಗ್ರಿಗಳನ್ನೇ ಇಂಟರ್ನೆಟ್ಟಲ್ಲಿ ಅಥವಾ ಡಿಗ್ರಿಗಳನ್ನೇ ಆನ್ಲೈನ್ ಮಾಡೋವಂಥ ಸಂದರ್ಭದಲ್ಲಿ ಕಾಲೇಜಿಗೆ ಹೋಗಬೇಕು, ಇಂಥದನ್ನೇ ಓದಿರಬೇಕು ಅನ್ನೋ ಪ್ರೀ ರೆಕ್ವಿಸಿಟ್ ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಒಂದು ನಾಲೆಜ್ನ ಯು ಕ್ಯಾನಾಟ್ ಸೇ ದಟ್ ದಿಸ್ ಓನ್ಲಿ ಬಿಲಾಂಗ್ಸ್ ಟು ದೆಮ್. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ವಿಷಯಗಳನ್ನು ಇಂಟರ್ನೆಟ್ನಲ್ಲಿ ಹಾಕಿದಾಗ ಅದು ನಾವು ಬೇರೆ ಲೈಸೆನ್ಸ್ ಆಗಿ ಅದನ್ನು ಬರೆದಿರ್ತೀವಿ. ಯು ವುಡ್ ಸೇ ಈ ಪುಸ್ತಕದ ಕಾಪಿ ರೈಟ್ಸ್ ನನ್ನ ಹತ್ರ ಇದೆ, ಈ ಲೇಖನದ ಕಾಪಿ ರೈಟ್ಸ್ ನನ್ನ ಹತ್ರ ಇದೆ ಅನ್ನೋದನ್ನು ನೀನು ಎಕ್ಸ್ಕ್ಲೂಸಿವ್ ಆಗಿ ಬರೆದಾಗ ಅದನ್ನು ಉಲ್ಲಂಘನೆ ಮಾಡಬಾರ್ದು ಅನ್ನೋದು ಒಂದು ಕಂಪ್ನಿ ಎಥಿಕಲ್ ಆಗಿರೋದಕ್ಕೆ ಮಾಡಬೇಕಾದಂಥದ್ದು. ಅದನ್ನು ಹೇಳಿಯೂ ಉಲ್ಲಂಘನೆ ಮಾಡಿದರೆ, ಆ ಉಲ್ಲಂಘನೆ ಮಾಡಿದ್ದನ್ನು ತೋರಿಸೋದಕ್ಕೆ ಒಂದು ಮನುಷ್ಯನನ್ನು ಎಲಿಮಿನೇಟ್ ಮಾಡೋದು ಅಂದರೆ ದೆನ್ ಇಟ್ ಈಸ್ ಡೆಫಿನೆಟ್ಲಿ ಲೀಡಿಂಗ್ ಟು ಏನು ಸಮಾಜದಲ್ಲಿ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ ಮೇಲೆ ರೌಡಿ ಬಂದುಬಿಟ್ಟು ನೀನು ಗಲಾಟೆ ಮಾಡಿದ್ಯಾ ಅಂತ ನಿನ್ನ ಎಲಿಮಿನೇಟ್ ಮಾಡ್ತಾನಲ್ಲ, ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಇಟ್ ಈಸ್ ಬಿಕಮಿಂಗ್ ಲಿಟಲ್ ಡೇಂಜರಸ್. ಸೊ ಇದು ಒಂದು ಚಾಕು ಥರ. ಅದನ್ನು ಮನೆಯಲ್ಲಿ ನೀವು ತರಕಾರಿ ಕತ್ತರಿಸೋಕ್ಕೂ ಯೂಸ್ ಮಾಡ್ಬೋದು, ಕೊಲೆ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಆದರೆ ಚಾಕುವನ್ನು ಬ್ಯಾನ್ ಮಾಡೋದಕ್ಕಾಗಲ್ಲ. ಯಾರು ಅದನ್ನು ಸರಿಯಾಗಿ ಉಪಯೋಗಿಸಲ್ವೋ ಅವರಿಗೆ ಶಿಕ್ಷೆ ಕೊಡಬೇಕು. ಅದು AI ವಿಷಯದಲ್ಲೂ ಆಗಬೇಕು. ದ ಲಾಸ್ ಆರ್ ನಾಟ್ ವೆರಿ ಪ್ರಾಪರ್ ಫಾರ್ ದ್ಯಾಟ್. ಮಧ್ಯಪ್ರವೇಶಕ್ಕೆ ಕ್ಷಮೆ ಇರಲಿ. ಇಲ್ಲಿ ನಾನು ಕೆಲವು ಜನಸಾಮಾನ್ಯರಲ್ಲಿ ಅಂದರೆ ಸಾಮಾನ್ಯರಾಗಿ ಈ ಪ್ರತಿನಿತ್ಯ ಈ ಸ್ಮಾರ್ಟ್ಫೋನ್ ಬಳಸೋನಾಗಿ, ಒಬ್ಬ ಲ್ಯಾಪ್ಟಾಪ್ ಬಳಸೋನಾಗಿ ಈ ನಮಗಿರೋವಂಥ ಆತಂಕಗಳಲ್ಲಿ ಕೆಲವು ವಿಷಯಗಳ ಬಗ್ಗೆ ನೀವು ತಜ್ಞರ ಹತ್ರ, ಬಹುಶಃ ಇಲ್ಲಿ ಭಾಳಷ್ಟು ಜನರ ಪ್ರಶ್ನೆ. ಇತ್ತೀಚೆಗೆ AI ಅಂದರೆ ನಮಗೆ ಗೊತ್ತಾಗ್ತಿರೋದು ಏನಂದರೆ, ಯಾರು ವಾಯ್ಸ್ನ ಬೇಕಿರೋ ಕ್ಲೋನ್ ಮಾಡ್ಬೋದು. ಆಮೇಲೆ ಈ AI ಬಳಸಿ ಆಗ್ತಿರೋಂಥ ಕ್ರೈಮ್ಗಳು, ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, ಮತ್ತು ಯಾರ ಮುಖನ ಇನ್ಯಾರ್ದೋ ಮುಖದಲ್ಲಿ ಹಾಕಿ ಅವ್ರನ್ನ ಇನ್ಯಾರ್ದೋ ಜೊತೆ ಹನಿಮೂನ್ ಕಳಿಸಿ ಅಂದರೆ ಈ ಥರದ್ದು ಡೀಪ್ ಫೇಕಿಂಗ್ ಆಗಿರ್ಬೋದು. ಈ ಥರದ್ದು ಎಲ್ಲ ಆತಂಕಕಾರಿಯಾಗಿ ಬೆಳೀತಾ ಇದೆ. ಬಹುಶಃ ಇದೆಲ್ಲದರಿಂದ ನೋಡಿದಾಗ ಅಲ್ಲಿ ವಿಕೃತತೆ ಅಥವಾ ಅಲ್ಲಿ ಏನು ಕಾನೂನಿಗೆ ವಿರುದ್ಧವಾಗಿರೋಂಥ ಕ್ರಿಯೆ AI ಮಾಡ್ತಾ ಇದೆ. ಅದರಿಂದ ಯಾರೋ ಒಬ್ಬ ಮನುಷ್ಯನ ಮೆದುಳೇ ಇದೆ, ಮನುಷ್ಯನೇ ಅದನ್ನು ಅವನ ದುಷ್ಟತನ ಆ AI ಮೂಲಕ ಮಾಡಿಸ್ತಾ ಇದ್ದಾನೆ. ಈಗ ನಮ್ಮೆಲ್ಲರದು ಆತಂಕ ಏನಂದರೆ, ಈಗ ಇವತ್ತು ಅದೇ ಮೇಡಮ್ ಹೇಳ್ದಂಗೆ ಖಾಸಗಿತನ ಅನ್ನೋದು ಉಳಿದಿಲ್ಲ. ನಾಳೆ ಈ AI ಈ ಮನುಷ್ಯನಲ್ಲಿರೋ ದುಷ್ಟತನದ ಮೆದುಳು ಅದೇ ರೋಗ ಆ AI ಅಂಟ್ಕೊಂಡ್ರೆ ಮನುಷ್ಯನಿಗೆ ಮನುಕುಲಕ್ಕೆ ಯಾವ ಥರದ ಸಮಸ್ಯೆಗಳು ಎದುರಾಗ್ಬೋದು, ಅದನ್ನು ನಿಯಂತ್ರಣ ಮಾಡೋದಾದರೆ ಹೇಗೆ? ಇದು ಬಹುಶಃ ಇಲ್ಲಿರೋ ಭಾಳಷ್ಟು ಜನಸಾಮಾನ್ಯರದು ಇದೊಂದು ಆತಂಕ ಇದೆ. ಅದಕ್ಕೆ ನೀವೇನು ಹೇಳ್ತೀರಿ? ಅದು ಈ ದೃಷ್ಟಿಯಿಂದನೇ ಈಗ ಹೊಸದಾಗಿ ಬಂದಿರೋ ಟರ್ಮ್ ಏನು ಅಂದರೆ ರೆಸ್ಪಾನ್ಸಿಬಲ್ AI ಅಂತ. ಈ ಒಂದು ಕಳೆದ 1 ವರ್ಷದಿಂದ ಜಾಗತಿಕವಾಗಿ ಎಲ್ಲ ಕಂಪನಿಗಳು, ಟೆಕ್ ಕಂಪ್ನಿಗಳು ಫೋಕಸ್ ಮಾಡ್ತಾ ಇರೋದು ರೆಸ್ಪಾನ್ಸಿಬಲ್ AI ಅಂತ. ಏನು ಅರ್ಥ ಅಂತಂತಂದರೆ, ನಾವು AI ಮಾಡೆಲ್ಗೆ ಅಂದರೆ AI ಸಾಫ್ಟ್ವೇರ್ಗೆ ಏನು ಟ್ರೈನಿಂಗ್ ಕೊಡ್ತೀವಲ್ಲ, ಅದು ನಾವು ಕೊಡುವ ಟ್ರೈನಿಂಗಲ್ಲಿ ಒಳ್ಳೆಯ ಮೌಲ್ಯಗಳಿರಬೇಕು, ಅದು ಜನೋಪಯೋಗಿ ಆಗಿರಬೇಕು, ಜನರಿಗೆ ದಿಕ್ಕು ತಪ್ಪಿಸ್ದಂಗೆ ಮಾಡಬಾರ್ದು, ಕೆಟ್ಟ ವಿದ್ಯೆಗಳನ್ನ ಹೇಳ್ಕೊಡ್ಬಾರ್ದು. ಈ ರೀತಿಯಾಗಿ ನೀವೀಗ ChatGPT ಹೋಗಿ ಏನಾದರೂ ಒಂದು ಅಫೆನ್ಸಿವ್ ಟರ್ಮ್ ಬಳಸಿ ಕೇಳಿದ್ರೆ ಅದು ನಿಮಗೆ ಉತ್ತರ ಕೊಡಲ್ಲ. ಇಲ್ಲ, ಇದು ನಾನು ಉತ್ತರ ಹೇಳಲ್ಲ ಅಂತ. ದಟ್ ಈಸ್ ಪಾರ್ಟ್ ಆಫ್ ದ ರೆಸ್ಪಾನ್ಸಿಬಲ್ AI ಅಂತ. ಬಟ್ ಇದು ಸಮಸ್ಯೆ ಇಲ್ಲಿಗೆ ನಿಲ್ಲಲ್ಲ. ಒಳ್ಳೊಳ್ಳೆ ಅಂದರೆ
ಜವಾಬ್ದಾರಿಯುತ ಕಂಪ್ನಿಗಳು ರೆಸ್ಪಾನ್ಸಿಬಲ್ ಎ ಐ ಮಾಡ್ತವೆ. ಬಟ್ ಜಗತ್ತೊಂದ ಮೇಲೆ ಒಳ್ಳೆಯವರು ಕೆಟ್ಟವ್ರು ಇಬ್ಬರು ಇರ್ತಾರಲ್ಲ. ಕೆಟ್ಟ ಕಂಪ್ನಿಗಳು ಇರ್ತವೆ, ಅಂದರೆ ದುಷ್ಟಶಕ್ತಿಗಳು ಅಂತ ಏನಂತೀವಲ್ಲ ಅವ್ರು ಇರ್ತಾರಲ್ಲ, ಅವ್ರಿಗೂ ಎ ಐ ಟೆಕ್ನಾಲಜಿ ಅಂತ ಸಿಕ್ಕಿದಾಗ ಅವ್ರಿಗೆ ಬೇಕಾದಂಗೆ ಮಾಡ್ಕೋತಾರೆ. ಅದು ನಮ್ಮ ಕೈಲಿಲ್ಲ. ಸೇಮ್ ಒಂದು ಮೊಬೈಲ್ ಹೇಗೋ ನಾವು ಕಾಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಇನ್ಯಾರೋ ಫ್ರಾಡ್ ಮಾಡೋಕ್ಕೆ ಮೊಬೈಲ್ ಯೂಸ್ ಮಾಡ್ತಾರೆ. ಹಾಗೆ ಒಂದು ತಂತ್ರಜ್ಞಾನ ಅಷ್ಟೇ, ಯಾರ ಕೈಲಿರುತ್ತೆ ಅನ್ನೋದ್ರ ಮೇಲೆ ಅದು ವ್ಯತ್ಯಾಸ ಆಗುತ್ತೆ. ಅದೇ ಈಗ ಜವಾಬ್ದಾರಿಯುತ ಕೈಗಳಿಂದ ಆಚೆ ಹೋಗೋದನ್ನು ತಡೆಯೋದಕ್ಕೆ ಇದು ಜಾಗತಿಕವಾಗಿ ಇವತ್ತು ನಮ್ಮ ಇಲ್ಲೆಲ್ಲೋ ಹಾಸನಲ್ಲಿ ಇರೋ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದರಿಂದ ಯಾವುದೇ ಅವರು ಜ್ಯೂರಿಸ್ಡಿಕ್ಷನು ಇಲ್ಲ. ಯಾವುದೋ ದೇಶದಲ್ಲಿ ಈಗ ವಿಯೆಟ್ನಾಮಲ್ಲಿ ಭಾಳಷ್ಟು ಜನರನ್ನು ಬಳಸ್ಕೊಂಡು ಇಂಡಿಯಾದಿಂದ ಹೋದವ್ರನ್ನ ಬಳಸಿ ಎ ಐ ಟೆಕ್ನಾಲಜಿ ಯೂಸ್ ಮಾಡಿ ಇಲ್ಲಿ ಇಂಡಿಯಾದಲ್ಲಿ ಕ್ರೈಮ್ಗಳನ್ನ ಮಾಡೋವಂಥದ್ದು ಈ ಥರದ್ದು ನಡೀತಾ ಇದೆ. ಆಮೇಲೆ ಇದು ನೀವು ಹೇಳ್ದಂಗೆ ChatGPT ಅದು ಯಾವುದೇ ಅಫೆನ್ಸಿವ್ ವರ್ಡ್ ಕೊಟ್ಟರೆ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ. ಆದರೆ ಭಾಳಷ್ಟು ಇಲ್ಲೀಗಲ್ ವೆಬ್ಸೈಟು ಈಗ ಯಾರು ಮುಖ ಬೇಕಿದ್ರು ಡಿಪ್ ಫೇಕ್ ಮಾಡೋದು, ವಾಯ್ಸ್ನ ಕ್ಲೋನ್ ಮಾಡೋದು, ಈ ಥರದ್ದೆಲ್ಲ ನಡೀತದೆ. ಇದಕ್ಕೆ ಮುಂದೆ ಕಡಿವಾಣ ಹಾಕೋದಾದರೆ ಯಾರು ಹಾಕಬೇಕು, ಅಥವಾ ಇದು ಮುಂದೆ ಬೇರೆ ಥರದ ಒಂದು ಟೆರರಿಸಮ್ ಅಂತ ಫೇಸ್ ಇದರಲ್ಲೂ ಸ್ಟಾರ್ಟ್ ಆಗುತ್ತಾ? ಈ ರೀತಿಯಾದಂಥ ಜನಸಾಮಾನ್ಯರ ಆತಂಕಕ್ಕೆ ಏನು ಹೇಳ್ತೀವಿ? ಬೇಸಿಕಲಿ ಇದಕ್ಕೆ ಸ್ಟ್ರಿಂಜೆಂಟ್ ಲಾಸ್ ಬೇಕು. ಸೊ ಯಾರು ಓನ್ ಅಪ್ ಮಾಡ್ತಾರೆ ಇದನ್ನು, ಈಗ ಇಂಟರ್ನೆಟ್ನ ಯಾರು ಓನ್ ಅಪ್ ಮಾಡ್ತಾರೆ, ಈಗ ಈ ಹಾಸನದಲ್ಲಿ ಇರುವ ಈ ಜನರು ಇವ್ರನ್ನ ಈ ಜೂರಿಸ್ಡಿಕ್ಷನ್ಗೆ ಹಾಕೋ ಹಾಗೆ ಈ ಇಂಟರ್ನೆಟ್ನಲ್ಲಿರೋ ಮಾಹಿತಿನ ಯಾವ ಜೂರಿಸ್ಡಿಕ್ಷನ್ಗೆ ಹಾಕ್ತೀರಾ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಸೊ ಇದನ್ನು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಮಾಡಬೇಕು. ಸಾಮಾನ್ಯ ಜನರಿಗೆ ನೀವು ಎಷ್ಟೇ ರೆಸ್ಪಾನ್ಸಿಬಲ್ ಆಗಿ ಏನೋ ಯೂಸ್ ಮಾಡಿ ಅಥವಾ ಇನ್ನೊಂದು ಹೆಣ್ಮಗುಗೆ ನೀವು ತೊಂದರೆ ಮಾಡದೇ ಇರೋ ಹಾಗೆ ಅದನ್ನು ಬಳಸಿ ಅಂತ ಹೇಳಿದ್ರು ಅದನ್ನು ಮಾಡಿದರೆ ಅವರಿಗೆ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗುವಂಥ ಒಂದು ಕಾನೂನು ವ್ಯವಸ್ಥೆ ಇಲ್ಲ. ಅಂದರೆ ದ ಕ್ರಿಮಿನಲ್ಸ್ ಆರ್ ಆಲ್ವೇಸ್ ಇಂಟೆಲಿಜೆಂಟ್ ದೆನ್ ದ ಪೊಲೀಸ್ ಅಂತಾರಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಆ ಒಂದು ನಿಟ್ಟಿನಲ್ಲಿ ಆ ಎನ್ಫೋರ್ಸ್ಮೆಂಟ್ಸ್ ಆಗಬೇಕು. ನಮ್ಮ ಲಾ ಒಬ್ಬ ಮನುಷ್ಯ ಕ್ರೈಮ್ ಮಾಡಿದ್ದಕ್ಕೆ ಶಿಕ್ಷೆ ಕೊಡೋ ತನಕ ಇದೆ. ಬಟ್ ಯಾವುದೋ ಒಂದು ಅಕಸ್ಮಾತ್ ಅವನಿಗೆ ಬಾಟಿಗೆ ಹೇಳ್ಕೊಟ್ಟು ಏನಾದ್ರು ಮಾಡೋ ಅಂಥ ಅನಾಹುತಕಾರಿ ವಿಷಯಗಳನ್ನು ಮಾಡಿದ್ರೆ ಅದನ್ನು ಹೇಗೆ ಡೀಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ನಮಗೆ ಸರಿಯಾದ ಒಂದು ಲಾ ಇಲ್ಲ, ಅಥವಾ ಅದ್ರ ಬಗ್ಗೆ ಯೋಚನೆನೂ ಇಲ್ಲ. ಅದನ್ನು ಮುಂದುವರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಅದು ಡೆಫಿನೆಟ್ಲಿ ಜನರ ಜವಾಬ್ದಾರಿ. ಬಟ್ ಅದಕ್ಕಿಂತ ಜಾಸ್ತಿ ಅದು ಸರ್ಕಾರದ್ದು ಜವಾಬ್ದಾರಿ, ಅಲ್ಲಿ ಯಾರು ಪವರಲ್ಲಿ ಇರ್ತಾರೋ ಅವ್ರದ್ದು ಜವಾಬ್ದಾರಿ ಡೆಫಿನೆಟ್ಲಿ. ಹಾಂ ಇಲ್ಲ, ಅದು ಉತ್ತರ ಕೊಟ್ರಲ್ಲ, ಅದು ಸಾಕದು. ಇನ್ನೊಂದು ಆಸಕ್ತಿಕರ ಇನ್ಫಾರ್ಮೇಷನ್ ಅಂತ ನಾನು ಇನ್ನೊಂದು ಹೇಳೋದಂದರೆ, ಈಗ NPUs ಅಂತ ಬರ್ತಿದೆ, ಅದನ್ನು ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಅಂತೀವಿ. ಏನಂದರೆ ನಮ್ಮದು ಏನು ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಇಷ್ಟು ವರ್ಷ ನಾವು ಸೆಲ್ಯುಲರ್ ಟೆಕ್ನಾಲಜಿ ಚೇಂಜ್ ಆದಾಗ ಮೊಬೈಲ್ ಚೇಂಜ್ ಮಾಡಿದ್ವಿ. ಫಸ್ಟ್ 2G ಮೊಬೈಲ್ಸ್ ಇತ್ತು, ಆಮೇಲೆ 3G ಮೊಬೈಲ್ ಬಂತು, ಆಮೇಲೆ ಈಗ 5G ಇದೆ, ಸಪೋರ್ಟ್ ಇದೆ. ಬಟ್ ಈಗ ನಾವು AI ಎಲ್ಲ ಬಳಸ್ತಾ ಇರೋದು ಈ ಫೋನ್ಗಳಲ್ಲಿ ಇಂಟರ್ನೆಟ್ ಮೂಲಕ. ಇಂಟರ್ನೆಟ್ ಇಲ್ಲ ಅಂದರೆ ChatGPT ವರ್ಕ್ ಆಗಲ್ಲ. ಸೊ ಇಟ್ ಈಸ್ ಕ್ಲೌಡಲ್ಲಿ ಇದೆ ಟೆಕ್ನಾಲಜಿ, ದ ಪ್ರೊಸೆಸಿಂಗ್ ಈಸ್ ಹ್ಯಾಪ್ನಿಂಗ್ ಇನ್ ಕ್ಲೌಡ್ ಅನ್ನಂಗೆ. ನೆಕ್ಸ್ಟ್ ಎಡ್ಜ್ ಕಂಪ್ಯೂಟಿಂಗ್ ಅಂತಾರೆ. ಅದ್ರ ಪ್ರಕಾರವಾಗಿ ಏನಾಗುತ್ತೆ ಅಂದರೆ ದ CPU ವಿಲ್ ಕಮ್ ಟು ದ ಫೋನ್ಸ್ ಆ್ಯಂಡ್ ದ ಲ್ಯಾಪ್ಟಾಪ್ಸ್, ಆಯಿತಾ. ಸೊ ಆವಾಗ ಇಂಟರ್ನೆಟ್ ಇಲ್ದೇನೆ ನಿಮ್ಮ ಮೊಬೈಲು ಅಥವಾ ಲ್ಯಾಪ್ಟಾಪು AI ಮಾಡೆಲ್ಗಳನ್ನ ರನ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ AI ವಿತೌಟ್ ಬೀಯಿಂಗ್ ಕನೆಕ್ಟೆಡ್ ಟು ದ ಇಂಟರ್ನೆಟ್ ಅಂತ. ಸೊ ಇದರಿಂದ ಇಂಪ್ಲಿಕೇಶನ್ ಏನು ಅಂತಂತಂದರೆ, ಏನು ನಮಗೆ ಈಗ ಇಷ್ಟು ದಿವಸ ಆ್ಯಂಡ್ರಾಯ್ಡ್ ಆ್ಯಪ್ಗಳು, ನೋಕಿಯಾ ಫೋನಿಂದ ನಾವು ಆ್ಯಂಡ್ರಾಯ್ಡಿಗೆ ಬಂದಾಗ ಹೆಂಗೆ ಅಪ್ಲಿಕೇಶನ್ಗಳದ್ದು ಒಂದು ರೆವಲ್ಯೂಷನ್ ಆಯಿತು, ಕೈಗೂ ಕಾಲಿಗೂ ಎಲ್ಲದಕ್ಕೂ ಕುಂತ್ರು ನಿಂತರು ಅಪ್ಲಿಕೇಶನ್ ಆಯಿತು, ಹಾಗೆ ಮುಂಬರುವ ವರ್ಷಗಳಲ್ಲಿ AI ಬೇಸ್ಡ್ ಅಪ್ಲಿಕೇಶನ್ಸ್ ಮೊಬೈಲಲ್ಲಿ ಬರ್ತದೆ. ಆ್ಯಂಡ್ ಎವ್ರಿ ಅಪ್ಲಿಕೇಶನ್ ವಿಲ್ ಮೇಕ್ ಯೂಸ್ ಆಫ್ ಬ್ರೀತ್ ಆ್ಯಂಡ್ ಅದನ್ನೇ ಉಸಿರಾಡುತ್ತೆ. AI ಉಸಿರಾಡ್ಕೊಂಡೇ ಅವು ನಮಗೆ ರೆಸ್ಪಾಂಡ್ ಮಾಡ್ತವೆ. ಅಂದರೆ ಒಂದು ನೋಕಿಯಾ ಫೋನು ಚಿಕ್ಕದಾಗಿದ್ದು ಈಗ ಸ್ಮಾರ್ಟ್ಫೋನ್ ಆದರೆ ಎಷ್ಟು ಅಜಗಜಾಂತರ ಇದೆ, ಎಷ್ಟು ಫಾರ್ವರ್ಡ್ ಆಗಿದೆಯೋ, ಹಾಗೆ ಮುಂದಿನ 5-10 ವರ್ಷಗಳಲ್ಲಿ AI NPUs ಅದು ಮೊಬೈಲಿಗೆ ಬಂದಾಗ ಮೊಬೈಲ್ ಇವಾಗೇ ನಾವು ಸ್ಮಾರ್ಟ್ಫೋನ್ ಅಂತಿದ್ದೀವಲ್ಲ, ಅದು ಹಳೇ ನೋಕಿಯಾ ಫೋನ್ ಥರ ನಮ್ಗೆ ಕಾಣಿಸುತ್ತೆ. ಇನ್ನೊಂದು 10 ವರ್ಷ ಆದಮೇಲೆ ಒಂದು ಎತ್ತಿನ ಗಾಡಿ ಥರನೇ ಕಾಣುತ್ತೆ. ಸೊ ದಿಸ್ ಈಸ್ ದ ರೆವಲ್ಯೂಷನ್ ದಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ನೆಕ್ಸ್ಟ್ 5 to 10 years ಅಂತ. ಆಮೇಲೆ ನೀವು ಕೇಳಿದ ಪ್ರಶ್ನೆ ಇದೆಯಲ್ಲ, ಅದರ ದುರ್ಬಳಕೆ ಆಗ್ಬೋದಾ, ದುರುಪಯೋಗ ಆಗ್ಬೋದಾ ಅನ್ನುವ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಎಲ್ಲರಿಗಿಂತ ಜಾಸ್ತಿ ತಲೆ ಕೆಡಿಸ್ಕೊಂಡಿರೋದು ಇದನ್ನು ಹುಟ್ಟು ಹಾಕಿರುವವರೇ. ಅಂದರೆ
ಈಗ ಚಾಟ್ GPT ಮಾಡಿದ್ದು ಸ್ಯಾಮ್ ಆಲ್ಟ್ಮನ್ ಅನ್ನೋನು, ಮತ್ತು ಸುಲೇಮಾನ್ ಮುಸ್ತಫಾ ಅಂತ ಒಬ್ಬ, ಅದೇ ರೀತಿ ಗೂಗಲ್ನ ಇದೆಯಲ್ಲ ಅದನ್ನು ಮಾಡಿದ್ದು ಡೆಮಿಸ್ ಹಸಾಬಿಸ್ ಅಂತ, ಮತ್ತು ಮುಸ್ತಫಾ ಸುಲೇಮಾನ್. ಅದು ಎಲ್ಲಕ್ಕಿಂತ ಜಾಸ್ತಿ ಇದರ ದುರ್ಬಳಕೆ ಆಗಬಾರ್ದು ಅಂತ ತಲೆ ಕೆಡಿಸಿಕೊಂಡಿರೋರು ಅವರೇ. ಇವರೆಲ್ಲ ಏನಂದರೆ, ಈ ಸೈನ್ಸ್ ಫಿಕ್ಷನ್ ಕಥೆಗಳು ಇಂಗ್ಲೀಷ್ನಲ್ಲಿ ಸಮೃದ್ಧವಾಗಿ ಬಂದಿದೆ, ಅದನ್ನು ತುಂಬ ಓದ್ಕೊಂಡು ಬೆಳೆದಿದ್ದಾರೆ. ಅದರಲ್ಲಿ ಇಂಥ ಸೆನಾರಿಯೋಗಳನ್ನೆಲ್ಲ ಈಗಾಗಲೇ ಚಿತ್ರಿಸಿಬಿಟ್ಟಿದ್ದಾರೆ. ರೋಬೋಟ್ ಬಂದು ಎಲ್ಲರನ್ನೂ ಸರ್ವಾಧಿಕಾರ ಮಾಡಿಬಿಟ್ರೆ ಏನಾಗುತ್ತೆ, ಈ ಥರದ ಪ್ರಶ್ನೆಗಳನ್ನೆಲ್ಲ ಅವರೇ ಹಾಕ್ಕೊಂಡು, ಇದಕ್ಕೊಂದು ಉದಾಹರಣೆ ಹೇಳ್ತೇನೆ ಅವ್ರು ಎಷ್ಟು ಸೀರಿಯಸ್ ಅಂತ. ಈಗ ಗೂಗಲ್ನ ಹತ್ರ ಯಾವುದಿದೆಯೋ ಅದು ಡೀಪ್ ಮೈಂಡ್ ಅನ್ನುವ ಕಂಪನಿ, ಅದು ಡೆಮಿಸ್ ಹಸಾಬಿಸ್ ಮತ್ತು ಮುಸ್ತಫಾ ಸುಲೇಮಾನ್ ಅವರ ಕಂಪನಿ ಆಗಿತ್ತು. ಅದು ಒಂದು ಪ್ರವರ್ಧಮಾನಕ್ಕೆ ಬಂದ ಮೇಲೆ ಫೇಸ್ಬುಕ್ನವ್ರು ಬಂದು ಇದನ್ನು ನಾವು ಪರ್ಚೇಸ್ ಮಾಡ್ತೇವೆ ಅಂತ ಆಪ್ಷನ್ ಕೊಟ್ಟರು. ಎಷ್ಟಕ್ಕೆ ಆಫರ್ ಕೊಟ್ಟರು ಅಂತ ಹೇಳಿದರೆ $800 ಮಿಲಿಯನ್. 1 ಮಿಲಿಯನ್ ಅಂದರೆ 10 ಲಕ್ಷ, $800 ಮಿಲಿಯನ್ ಕೊಟ್ಟು ನಾವಿದನ್ನು ತಗೊಳ್ತೇವೆ ಅಂತ ಹೇಳಿದರು. ಆಗ ಡೆಮಿಸ್ ಹಸಾಬಿಸ್ ಮತ್ತು ಮುಸ್ತಫಾ ಸುಲೇಮಾನ್ ಏನು ಹೇಳಿದರು ಅಂದರೆ, ನಾವು ಕೊಡೋದಾದರೆ ನಮ್ಮದೊಂದು ಷರತ್ತಿದೆ. ಏನಂದರೆ, ಇದು ಹೇಗೆ ಬಳಕೆ ಆಗುವುದು ಅನ್ನೋದನ್ನು ನೋಡುವುದಕ್ಕೆ ಒಂದು ಎಥಿಕ್ಸ್ ಆ್ಯಂಡ್ ರೆಗ್ಯುಲೇಟರಿ ಬಾಡಿ, ನಾವೊಂದು ಕಾವಲು ಸಮಿತಿ ಅಂತ ಹೇಳ್ತೇವಲ್ಲ, ನೈತಿಕ ಸಮಿತಿ ಅಂತ ಒಂದು ಬಾಡಿ ಮಾಡಬೇಕು. ಆ ಬಾಡಿಯಲ್ಲಿ 7 ಅಥವಾ 8 ಜನರು ಇರಬೇಕು. ಅವರ ಒಪ್ಪಿಗೆ ಇಲ್ಲದೆ ಇದನ್ನು ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸುವ ಹಾಗಿಲ್ಲ. ಆ ಸಮಿತಿಯಲ್ಲಿ ಇರುವವರು ಯಾರು, ಆ 7-8 ಜನ ಅಂತ ನಾವೇ ಹೇಳ್ತೇವೆ. ನೀವು ಆ ಕರಾರಿಗೆ ಒಪ್ಪಿದರೆ ಮಾತ್ರ ನಾವು ಇದನ್ನು ಮಾರ್ತೇವೆ ಅಂತ ಹೇಳಿದಾಗ ಆಯಿತು. ಇದು ಹೇಗಾಯ್ತಂದರೆ, ರತನ್ ಟಾಟಾ ಅವ್ರು ಬಂದು ನನ್ನ ಹತ್ರ ಕೇಳಿದರೆ, ಶರತ್ ನಿಮ್ಮ ಪುಸ್ತಕಕ್ಕೆ 150 ಕೋಟಿ ಕೊಡ್ತೀನಿ ಅಂದರೆ, ಆಗೋದಿಲ್ಲ ಸರ್, ನನ್ನ ಕರಾರಿದೆ, ಅದನ್ನು ಒಪ್ಪಿದರೆ ಮಾತ್ರ ಕೊಡ್ತೀನಿ ಅಂತ ಹೇಳಿದಾಗ ಆಯಿತು. ಆವಾಗ ಇವರಿನ್ನೂ ಬಚ್ಚಾಗಳು. ಫೇಸ್ಬುಕ್ ಬಂದು $800 ಬಿಲಿಯನ್ ಕೇಳಿದ್ರು, ಅವರು ಅದನ್ನು ಒಪ್ಪಲಿಲ್ಲ. ಅಂದರೆ ಇದು ನೈತಿಕವಾಗಿ ಇದರ ದುರುಪಯೋಗ ಆಗಬಾರ್ದು ಅನ್ನೋದ್ರ ಬಗ್ಗೆ ಅವ್ರು ಎಷ್ಟು ಸೀರಿಯಸ್ ಆಗಿದ್ರು ಅಂದರೆ, ಆ ಡೀಲನ್ನೇ ಸ್ಕ್ರ್ಯಾಪ್ ಮಾಡಿದರು. ಅದು ಆ ಡೀಲೇ ತಿರಸ್ಕೃತ ಆಗಿ ಆಮೇಲೆ ಗೂಗಲ್ ಅವರು ಅದಕ್ಕೆ ದುಡ್ಡು ಹಾಕಿದರು. ಅದರಿಂದ ಇದರ ದುರುಪಯೋಗ ಆಗೋದ್ರ ಬಗ್ಗೆ ನಮಗಿಂತ ಜಾಸ್ತಿ ಅವರೇ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಅನ್ನೋದು ಒಂದು. ಆಮೇಲೂ ಕೂಡ ಗೂಗಲಿಗೆ ಮಿಲಿಟ್ರಿಯಿಂದ ಒಂದು ಡಿಫೆನ್ಸ್ ಕಾಂಟ್ರಾಕ್ಟ್ ಬಂತು. ಅವರ ಇನ್ನೊಂದು ಕರಾರು ಏನಂದರೆ, ಇದನ್ನು ಯಾವುದೇ ಕಾರಣಕ್ಕೂ ಯುದ್ಧಗಳಿಗೆ ಬಳಸಬಾರದು. ಅವರು ಹಠ ಮಾಡಿ ಆ ಡಿಫೆನ್ಸ್ ಕಾಂಟ್ರಾಕ್ಟ್ $250 ಮಿಲಿಯನ್ ಕಾಂಟ್ರಾಕ್ಟ್ ಗೂಗಲಿಗೆ ಬಂದದ್ದು, ಆ ಕಾಂಟ್ರಾಕ್ಟನ್ನೇ ಕ್ಯಾನ್ಸಲ್ ಮಾಡಿಸಿದ್ರು. ಈ ಮಟ್ಟಕ್ಕೆ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮಗಳನ್ನೆಲ್ಲ ಅವರು ತಗೊಳ್ತಾ ಇದ್ದಾರೆ ಅಂತ ನಾನು ಆ್ಯಡ್ ಮಾಡಲಿಕ್ಕೆ ಬಯಸಿದೆ. AI ಇದು ಇನ್ನೊಂದು ಡಬಲ್ ಎಡ್ಜ್ ಸ್ವಾರ್ಡ್ ಅಂತ ಏನಕ್ಕೆ ಅಂತೀವಿ ಅಂದರೆ, ಕ್ಲೈಮೇಟ್ ವಿಷಯವಾಗಿ ಬೆಳಿಗ್ಗೆ ನಾಗೇಶ್ ಹೆಗಡೆ ಸರ್ದು ಒಂದು ಸೆಷನ್ ಇತ್ತಲ್ಲ, ಪರಿಸರ ಸಂರಕ್ಷಣೆಗೆ AI ಸಹಾಯ ಮಾಡುತ್ತೆ ಅನ್ನೋದು ಒಂದು ದೊಡ್ಡ ಇದಿದೆ. ಮುಂಬರುವ ದಿನಗಳಲ್ಲಿ ನಾವು ಕ್ಲೈಮೇಟ್ನ ಡೇಟಾನ ಇನ್ನೂ ಚೆನ್ನಾಗಿ, ಫಾಸ್ಟಾಗಿ, ಅಕ್ಯುರೇಟಾಗಿ ಅನಲೈಸ್ ಮಾಡ್ಬೋದು. ವಾತಾವರಣದಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಕಂಡುಹಿಡ್ಬೋದು. ಅದಕ್ಕೆ ತಕ್ಕನಾಗಿ ನಾವು ಪ್ರಿಕಾಷನ್ಸ್ ತೊಗೋಬೋದು. ಈ ರೀತಿಯಾಗಿ ಒಂದು ಉಪಯೋಗ ಇದೆ AI-ಇಂದ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಏನು ತೊಂದರೆ ಇದೆ ಅಂತಂದರೆ, AI ಸಿಕ್ಕಾಪಟ್ಟೆ ಪವರ್ ಕನ್ಸಂಪ್ಷನ್ ಮಾಡುತ್ತೆ. ಇವಾಗಿನ ನಾವು AI ಸಾಫ್ಟ್ವೇರ್ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಬಟ್ ಅದಕ್ಕೆ ತಕ್ಕನಾಗಿ ನಮ್ಮ ಹತ್ರ ಹಾರ್ಡ್ವೇರ್ ಟೆಕ್ನಾಲಜಿ ಇನ್ನೂ ಇಲ್ಲ. ಅಂದರೆ ಈಗ ನಾವು GPUs ಅಂತ ಯೂಸ್ ಮಾಡ್ಕೊಂಡು ಮಾಡ್ತೇವೆ. ಅದಕ್ಕೆ ಕನ್ಸಂಪ್ಷನ್ ಆಗೋ ಪವರು ತುಂಬಾ ಜಾಸ್ತಿ. ಅಂದರೆ ಒಂದು ಲ್ಯಾಪ್ಟಾಪ್ ಅಂತ ನಾವೇ ಕಂಪೇರ್ ಮಾಡಿದ್ರೆ ಅದಕ್ಕೆ 10 ಪಟ್ಟು ಪವರು GPUs ತೊಗೊಳುತ್ತೆ CPU ಕಂಪೇರ್ ಮಾಡಿದ್ರೆ. ಕೆಲವು ಕಂಪ್ನಿಗಳು, ಇವನ್ ಮೈಕ್ರೋಸಾಫ್ಟ್ ಏನು ಮಾಡಿದೆ, ಒಬ್ಬ ನ್ಯೂಕ್ಲಿಯರ್ ರಿಯಾಕ್ಟರ್, ಸ್ಮಾಲ್ ಸ್ಕೇಲ್ ನ್ಯೂಕ್ಲಿಯರ್ ರಿಯಾಕ್ಟರ್ ಕಂಪ್ನಿಯಲ್ಲಿ ಕೆಲಸ ಅವ್ರನ್ನ ಡೈರೆಕ್ಟರ್ ಮಾಡ್ಕೊಂಡಿದೆ. ಅಂದರೆ ದೀಸ್ ಬಿಗ್ ಟೆಕ್ ಕಂಪ್ನೀಸ್ ಆರ್ ಗೋಯಿಂಗ್ ಫಾರ್ ನ್ಯೂಕ್ಲಿಯರ್ ಪವರ್ ಟು ಇದನ್ನ ಅವ್ರ ಡೇಟಾ ಸೆಂಟರ್ ಪವರ್ ಮಾಡೋಕ್ಕೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಮಾಡ್ಕೋತಿದೆ ಚಿಕ್ಕದಾಗಿ. ಅಂದರೆ ಅದು ಗೌರ್ಮೆಂಟ್ ಅಲೋವ್ ಇದೆ. ಇದು ಒಳ್ಳೇದ ಕೆಟ್ಟದ ಅದು ಡಿಬೇಟೇಬಲ್ಲು. ಸೊ AI ಹಾಗೆ 2 ಅಲಗೆ ಕತ್ತಿ ಅಂದ್ರಲ್ಲ, ಅದು ಈ ಕ್ಲೈಮೇಟ್ ವಿಷಯದಲ್ಲೂ ಅದು ಆಗಿದೆ. ನಮ್ಮ ಗೋಷ್ಠಿಗೆ ಮೀಸಲಿದ್ದ ಸಮಯ ಈಗ ಮುಕ್ತಾಯ ಆಗ್ತಾ ಇದೆ. ನಮ್ಮ AI ತಜ್ಞರು ನಮ್ಮ ಎಲ್ಲ ಜನಸಾಮಾನ್ಯರಿಗೆ ಅರ್ಥವಾಗುವಂಥ ಸರಳವಾದ ಭಾಷೆಯಲ್ಲಿ, ಬಹುಶಃ ಇಲ್ಲಿ ಇರೋ ಎಲ್ಲರ ಮನಸ್ಸಿನಲ್ಲಿರೋ ಅಂಥ ಅನುಮಾನಗಳು, ಪ್ರಶ್ನೆಗಳಿಗೆ ಸೂಕ್ತವಾದ ನಮ್ಮ ಕಾರ್ಯಕ್ರಮವನ್ನು ಇನ್ನೂ 15 ನಿಮಿಷಗಳ ಕಾಲ ಮುಂದುವರಿಸೋದಕ್ಕೆ ಈಗ ಅನುಮತಿ ದೊರೆತಿದೆ.
ಆಯಿತು, ಅದಕ್ಕೂ ಸಹ ಅನುಮತಿ ದೊರೆತಿದೆ. ನಿಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ತಜ್ಞರ ಹತ್ರ ಮಾತಾಡಿ. ಸರ್, ಎಲ್ಲರೂ ನಮಸ್ಕಾರ. ನಾನೊಬ್ಬ ನಿವೃತ್ತ ಶಿಕ್ಷಕ. ನೀವೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ, ಈಗ ಗೂಗಲ್ ಬಂದಿದೆ, ಹಾಗೆ ನೀವು AI ಬಂದಿದೆ ಅಂಥೇಳಿ ಹೇಳಿದ್ದೀರಾ. ಇದರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇಲ್ವೇ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವು ಯಾವುದೇ ಒಂದು ಪ್ರಶ್ನೆಯನ್ನು ನಾನೊಬ್ಬ ಶಿಕ್ಷಕರಾಗಿ ಹೋಮ್ವರ್ಕ್ ಕೊಡ್ತು ಅಂತಂದರೆ ವಿದ್ಯಾರ್ಥಿಗಳೇ ಗೂಗಲ್ ನೋಡ್ಕೊಳ್ತಾರೆ, ಬರ್ತಾರೆ. ನಾನು ನಿಮಗೆ ಒಂದು ಪ್ರಶ್ನೆ ಮಾಡ್ತಾಯಿದ್ದೀನಿ. ನಾನು ಒಂದು ಶಾಲೆಗೆ, ನಾನು ನಿವೃತ್ತಿ ಆದರೂ ಕೂಡ ಒಂದು ಶಾಲೆಗೆ ಹೋಗಿದ್ದೆ. ನಾನು ಕೇಳಿದೆ ಸ್ಟೂಡೆಂಟ್ಗೆ, ಒಂದು 20 ಜನ ಸ್ಟೂಡೆಂಟ್ ಇದ್ದರು. ಅವ್ರು ಕೇಳಿದೆ, 5 kg 3 ಗ್ರಾಮ್, 5 kg 3 ಗ್ರಾಮ್ ಹೇಗೆ ಬರೀಬೇಕು ನೀವೇ ಹೇಳಿ ಮೇಡಮ್. ಗೂಗಲ್ ಏನು ನೋಡೋ ಹಾಗಿಲ್ಲ, ನೀವೇ ಹಾಗೆ ಹೇಳಿ. 5 kg 3 ಗ್ರಾಮ್ ಹೇಗೆ ಬರೀಬೇಕು, ಡೆಸಿಮಲ್ ಯೂಸ್ ಮಾಡಿ. ಅಂದರೆ ಮಕ್ಕಳು ಹೋಮ್ವರ್ಕ್ ಮಾಡೋಕ್ಕೆ AI ಬಳಸಿ. ಈಗ ತಾವೇ ಹೇಳಿ ಸರ್, 5 kg 3 ಗ್ರಾಮನ್ನು ನೀವು ಹೇಗೆ ಬರೀತೀರಾ? 5.10. 5.10. ನೀವು ಗೂಗಲ್ ತೊಗೊಂಡ್ರೆ ಇಲ್ಲಿ ಫೇಲ್ ಆದ್ರಿ. ನೀವು 5 kg 3 ಗ್ರಾಮನ್ನು ನೀವು ಹೇಗೆ ಬರೆಯೋದಕ್ಕೆ ಹೋಗ್ತೀರಾ? ನೋಡಿ, ನೀವು ಹೇಳಿದ್ದು ಆನ್ಸರ್ ಎಷ್ಟು ಹೇಳಿದ್ರಿ ಹೇಳೀಗ? ಪ್ರಶ್ನೆ ಅರ್ಥ ಆಗ್ತಿಲ್ಲ. 5 kg 3 ಗ್ರಾಮನ್ನು 5 kg 1 ಗ್ರಾಮ್ 3 ಗ್ರಾಮ್ಸ್ ನೀವು ಹೇಗೆ ಬರೀತೀರಾ? ನೀವು ಡೆಸಿಮಲನ್ನು ಬಳಸಿ. ಬೇರೆಯವ್ರು ಹೇಳೋದು ಬೇಡಿ. ಅವರು ಗೂಗಲ್ನವರು AI ನೀವು ಕಂಡುಹಿಡ್ದಿರೋರು, ಇದ್ರ ಬಗ್ಗೆ ನೀವು ಸರ್ಚ್ ಮಾಡಿರೋರು. ಇದು ನಾನು ಸ್ಟೂಡೆಂಟ್ನ ಕೇಳ್ತಾ ಇದ್ದೀನಿ ಪ್ರಶ್ನೆ. ಆ ಸ್ಟೂಡೆಂಟ್ ಒಂದಿದ್ದಕ್ಕೆ ನೀವು ಉತ್ತರ ಕೊಡಿ. ಈಗ 5 kg 3 ಗ್ರಾಮ್ಸ್. ಸರ್ ಕ್ಷಮಿಸಿ, ಇದು ಅಲ್ಲ ಸರ್, ಅದಲ್ಲ ಸರ್. ಗೂಗಲ್ ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಹೇಗಾಗ್ತಾ ಇದೆ ಇದ್ರ ಮೂಲಕ ಅನ್ನೋದಕ್ಕೆ ನನ್ನ ಪ್ರಶ್ನೆ. 150 ಕೋಟಿ ಜನಸಂಖ್ಯೆ ನಾವು ಇಟ್ಕೊಂಡಿದ್ದೀವಿ, ಎಲ್ಲರೂ ಕೂಡ ಅನ್ಎಂಪ್ಲಾಯ್ ಮಾಡ್ತಾ ಇದ್ದೀವಿ. ಇದನ್ನು ಕಂಡುಹಿಡಿದು ನೀವು ಸಾಫ್ಟ್ವೇರ್ನ ಬಿಡ್ತಾ ಇದ್ದಾರೆ. ಸ್ಟೂಡೆಂಟ್ ಒಂದು ಲೈಫಿಂದ ಕೂಡ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇಲ್ವಾ? ಸ್ಟೂಡೆಂಟ್ಗೆ ಏನು ಬರ್ತಾ ಇಲ್ಲ. ಅವ್ನಿಗೆ 5 kg 3 ಗ್ರಾಮ್ ಬರೀಯಪ್ಪ, 3 ಗ್ರಾಮ್ಸ್ ಬರೀ ಅಂತ ಬರೀದಕ್ಕೆ ಬರ್ತಾ ಇಲ್ಲ. ಅವ್ನು ಗೂಗಲ್ ಹೋಗ್ತಾನೆ, ತಗೊಳ್ತಾನೆ, ಉತ್ತರ ಬರೀದಕ್ಕೆ ಹೋಗ್ತಾನೆ. ಇಲ್ಲಿ ನೀವು ಹುಡುಗರಿಗೆ ಥಿಂಕಿಂಗ್ ಎಲ್ಲಿ ಮಾಡ್ತಾ ಇದ್ದೀರಾ? ನಮ್ಮ ಒಂದು ತಲೆಯೆಲ್ಲ ಗೂಗಲ್ ಕೊಡ್ತಾ ಇದ್ದೀರಾ? ಯಾವುದು ಇಲ್ಲಿ ಗೂಗಲ್ ನೋಡಿ ಕೇಳ್ತಾ ಇದ್ದೀರಾ, AI ಕೇಳ್ತಾ ಇದ್ದೀರಾ? ಅನ್ಎಂಪ್ಲಾಯ್ಮೆಂಟ್. ಆಮೇಲೆ ಅದು ಅಷ್ಟೇ ಬೇಡ, ನಾನೇ ಒಂದು ಹಳ್ಳಿಯಿಂದ ಬಂದಿರೋನು. ಬರೀ 27 ಕುಂಟೆ ಜಮೀನನ್ನು ಮಾಡಿಸೋದಕ್ಕೆ ದಯವಿಟ್ಟು ಸಮಯ ತುಂಬಾ ಕಡಿಮೆ ಇದೆ, ಉತ್ತರ ಕೊಡಿ ಸರ್. ಸಂಕ್ಷಿಪ್ತವಾಗಿ ಕೇಳಿ. ನಿಮ್ಮ ಪ್ರಶ್ನೆಗೆ ನನ್ನ ಪ್ರಶ್ನೆ ಇಷ್ಟೇ ಸರ್, ಲೇಜಿಯಾಗಿ ಮಾಡ್ತಾ ಇದ್ದೆ ಅಂತ. ಯಾಕಂದ್ರೆ 10 ಕುಂಟೆ ಜಮೀನು ಇದ್ದನು ಕೂಡ ಅವನು ಯಾವುದೇ ಒಂದು ಯಂತ್ರಗಳನ್ನ ಬಳಸೋದಕ್ಕೆ ಹೋಗ್ತಾ ಇದ್ದಾನೆ. ಅಷ್ಟೇ ಸರ್. ದಯವಿಟ್ಟು ಕಾಲಾವಧಿ ಇರೋದ್ರಿಂದ ಸಹಕರಿಸಬೇಕು ಸರ್. ದಯವಿಟ್ಟು ಎಲ್ಲರೂ ಪ್ರಶ್ನೆ ರೂಪದಲ್ಲಿ ಪ್ರಶ್ನೆಗಳನ್ನ ಮಾತ್ರ, ಅವರ ಪ್ರಶ್ನೆಗೊಂದು ಉತ್ತರ ಕೊಡ್ತೀನಿ ಸಂಕ್ಷಿಪ್ತವಾಗಿ. ಏನಂದ್ರೆ, ಯಾವುದೇ ಹೊಸ ತಂತ್ರಜ್ಞಾನವು ಬಂದಾಗಲೂ ಅದರಿಂದ ಒಂದಷ್ಟು ಜನರ ಕೆಲಸ ಹೋಗ್ತದೆ. ಇದು ಇತಿಹಾಸವು ಕಂಡುಕೊಂಡಿರುವ ಸತ್ಯ. ಮೊದಲು ಆಟೋ ರಿಕ್ಷಾ ಬಂದಾಗ ಟಾಂಗಾ ಓಡಿಸುವ ಎಲ್ಲರೂ ಅವರ ಕೆಲಸವನ್ನು ಕಳೆದುಕೊಂಡರು. ಆದರೆ ಅವ್ರು ಏನು ಮಾಡಿದ್ರು? ಅವ್ರು ಬುದ್ಧಿವಂತರು, ಟಾಂಗಾ ಓಡಿಸೋದು ಬಿಟ್ಟು ಆಟೋ ಓಡಿಸೋದು ಶುರು ಮಾಡಿದರು. ಇದು ಒಂದು ಉತ್ತರ ಆಯ್ತೆ. ಈಗ ಯಾರ್ಯಾರಿಗೆ AI ಆ ಉದ್ಯೋಗಗಳು ಹೋಗ್ತದೆಯೋ ಅವರು AI ಬಳಸಿ ಮಾಡುವಂತಹ ಅಥವಾ AI ಹೇಗೆ ಬಳಸಬಹುದು ಎನ್ನುವಂತಹ ಹೊಸ ಉದ್ಯೋಗಗಳನ್ನು ಕಂಡುಕೊಳ್ತಾರೆ. ಇದು ಒಂದು ಸಮಾಧಾನ. ಎರಡನೇದು, ಇದರಿಂದಾಗಿ ಜನರು ತಮ್ಮ ಥಿಂಕಿಂಗ್ ಪವರನ್ನೇ ಕಳ್ಕೊಳ್ತಾ ಇದ್ದಾರಾ ಅಂತ ಕೇಳಿದರೆ, ಕೆಲವು ದಡ್ಡರು, ಕೆಲವು ಸೋಮಾರಿಗಳು ಹೌದು. ಈಗ ಒಂದು ಪ್ರಶ್ನೆ ಕೇಳಿದಾಗ ನೀವೇ ಉತ್ತರ ಯೋಚನೆ ಮಾಡಿ ಹೇಳ್ತಿರೋ, ಗೂಗಲ್ ಮಾಡಿ ಹೇಳ್ತಿರೋ ಅನ್ನೋದು ನೀವು ಬೌದ್ಧಿಕವಾಗಿ ಎಷ್ಟು ಸೋಮಾರಿ ಅನ್ನೋದನ್ನು ಹೇಳ್ತದೆ. ಬುದ್ಧಿವಂತರಾದವರು ತಾವೇ ಯೋಚನೆ ಮಾಡಿ ಹೇಳ್ತಾರೆ. ಈಗ 8 × 9 ಅಂದರೆ ಎಷ್ಟು ಅಂದರೆ, ನಾನು ಮೊಬೈಲ್ ತೆಗೆದು 8 × 9 72 ಹೇಳಬೇಕಾ, ಅಥವಾ ನಾನೇ 72 ಅಂತ ಹೇಳಬೇಕಾ? ಇದು ನಮ್ಮ ಕೈಯಲ್ಲಿರುವಂಥ ಪ್ರಶ್ನೆ. ನಾವು ನಮ್ಮ ತಲೆಯನ್ನು ಗೂಗಲಿಗೆ ಕೊಡಬೇಕೇ ಬೇಡವೇ, ಚಾಟ್ GPT ಕೊಡಬೇಕೇ ಬೇಡವೇ ಅನ್ನೋದನ್ನು ನಾವು ನಿರ್ಧರಿಸಬೇಕು. ಇನ್ನೊಂದು, ಒಂದು ಕತ್ತಿಯನ್ನು ನಾವು ಒಬ್ಬರಿಗೆ ಕುಯ್ಲಿಕ್ಕೂ ಉಪಯೋಗಿಸ್ಬೋದು, ಟೊಮೆಟೊ ಕತ್ತರಿಸಲಿಕ್ಕೂ ಉಪಯೋಗಿಸ್ಬೋದು. ಹೇಗೆ ಉಪಯೋಗಿಸ್ತೇವೆ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಅವರವರ ಬುದ್ಧಿಗೆ ಅವರವರೇ ಜವಾಬ್ದಾರರು. ನಮಸ್ಕಾರಗಳು. ಒಂದು ನಿಮಿಷ, ಇದು ಇನ್ನೂ ಒಂದು ಹೇಳಬೇಕು ಅಂದರೆ, ಮನುಷ್ಯ ಲೇಜಿ ಆಗ್ಬೋದು, ಆದರೆ ಮನುಷ್ಯನ ಮೈಂಡ್ ಇದೆಯಲ್ಲ, ಮೆದುಳು ಯಾವತ್ತೂ ಲೇಜಿ ಆಗಲ್ಲ. ನಾವೀಗ ಕ್ಯಾಲ್ಕುಲೇಟರ್ ಬಳಸ್ತಾ ಇದ್ವಿ, ಕೂಡೋದು ಕಳೆಯೋದು ಇವಾಗ ನಮಗೆ ಬರಲ್ಲ, ಮಗ್ಗಿ ಬರಲ್ಲ, ಅದು ನಿಜ. ಆಮೇಲೆ ನಾವು ಕೋಡಿಂಗ್ ನಾವೆಲ್ಲ ಶುರು ಮಾಡಿದ್ದು ಕೋಡ್ ಮಾಡ್ತಾ ಇದ್ವಿ ಮುಂಚೆ, 10-15 ವರ್ಷ ಕೋಡ್ ಮಾಡಿ ಬಂದಿದ್ದೀವಿ. ಈಗ ಯಾರು ನಮ್ಮ ಜೆನ್ಸಿ ಜನರೇಷನ್ ಸಾಫ್ಟ್ವೇರ್ ಇಂಜಿನಿಯರ್ ಕೋಡ್ ಮಾಡಲ್ಲ, AI ಮಾಡುತ್ತೆ. ಹಂಗಂತ ಅವರೆಲ್ಲ ಲೇಜಿ ಆಗ್ತಾರೆ ಅಂತಂತಲ್ಲ. ದೇ ವಿಲ್ ಫೈಂಡ್ ಅದರ್ ಕ್ರಿಯೇಟಿವ್ ಪ್ರಾಬ್ಲಮ್ಸ್ ಟು ಸಾಲ್ವ್. ಅದನ್ನೇ ನಾನು ಹೇಳ್ತಾ ಇದ್ದೆ,
ದೈಹಿಕವಾಗಿ ಲೇಜಿ ಆಗ್ಬೋದೇ ಹೊರತು ಅವನ ಮಾನಸಿಕವಾಗಿ ಮೆದುಳು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿನೇ ಅಲ್ಲ ಮನುಷ್ಯ. ಸೊ ಹೊಸ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೆ ಶುರು ಮಾಡ್ತಾನೆ ಅಂತ ನಂಗೆ ಅನಿಸುತ್ತೆ. ನಮಸ್ಕಾರಗಳು ಸರ್. ತಮ್ಮಗಳಲ್ಲಿ ಮನವಿ, ಈಗ ಆಲ್ರೆಡಿ ಅಥವಾ ಗೂಗಲ್ಲು ಇವೆಲ್ಲ ಸರ್ಚು, ಈಗ ಆಲ್ರೆಡಿ ಒಂದು ಸರಿ ಆಟೋಮಿಕ್ ಬಾಂಬ್ ಕಂಡುಹಿಡಿದು ಟಾಟಾ ಓಂಬಿ ಬಾಬಾ ಇವೆಲ್ಲ ನೋಡ್ತೀವಿ ವರ್ಲ್ಡ್ ವಾರ್ ಫೀಲ್ಡಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ, ಏನೆಲ್ಲ ಗ್ಲೋಬಲೈಸಾಗಿ ಚಿಂತೆ ಮಾಡ್ತಾ ಇದ್ದಾರೆ ಅಂತೇಳಿ. ಇದು ಅದಕ್ಕಿಂತ 1000 ಪಟ್ಟು ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ನುಸುಳ್ತಾ ಇದೆ ಸರ್. ಹೇಗೆ ಅಂದರೆ ಒಂದು ಮಗು 3 ತಿಂಗಳು ಮಗುಗೆ ತಾಯಿ 6 ತಿಂಗಳಾದ ತಕ್ಷಣ ಅನ್ನ ಸಂತರ್ಪಣೆ ಮಾಡಬೇಕು ಅಂದರೂ ಮೊಬೈಲ್ ಕೊಟ್ಟು ಮಾಡೋ ಅಂಥ ಸನ್ನಿವೇಶ ಬಂದಿದೆ. ನಾವು ಒಂದು 10 ಜನ ಶಿಕ್ಷಕರು ಕುಳಿತುಕೊಂಡು ನಾವು ಹಳೇಬೀಡು ಟೆಂಪಲ್ ಕೆಳಗಡೆ ಒಂದು ನಮ್ಮ ನೆಲದಲ್ಲಿ ಕೂತ್ಕೊಂಡಾಗ ಈ ಮೊಬೈಲೇ ಮೊದಲೇ ಪ್ರಾಧಾನ್ಯತೆ ಆಗಿ ನಮ್ಮ ಏನು ಇಂಡಿಯಾದ ಒಂದು ಇಂಟೆಲಿಜೆನ್ಸಿ, ಇಂಡಿಯಾದ ಸ್ಪೀಡ್ ಆಫ್ ಸೈನ್ಸ್ ನಾಲೆಡ್ಜು ಇವೆಲ್ಲವನ್ನೂ ನೋಡಿ ನಮಗೇನಾದರೂ ಮೊಬೈಲ್ಗಳನ್ನ ಕಳಿಸಿ ಇಲ್ಲಿ ಆಫ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಬೃಹತ್ತಾದ ಕ್ವಶನ್ ಬಂದಿದೆ ಸರ್. ಪ್ರಶ್ನೆ ಏನು? ಪ್ರಶ್ನೆ ಇಷ್ಟೇ, ಈಗ ಏನು ಮೊಬೈಲ್ ಪ್ರಪಂಚ ಬಂದಿದೆ ಇದರಿಂದ ನಮ್ಮ ಇಂಟೆಲಿಜೆನ್ಸಿಗೆ, ನಮ್ಮ ಭಾರತದ ಒಂದು ಜ್ಞಾನಕ್ಕೇನಾದರೂ ಆಫ್ ಆಗ್ತಾ ಇದೆಯಾ ಅಂತ. ಸೊ ನಾನು 2 ಮಕ್ಕಳ ತಾಯಿ. ಸೊ ನನಗೂ ಸಣ್ಣ ಮಕ್ಕಳಿದ್ದಾರೆ. ಸೊ ನೀವು ಕೇಳಿದ ಕ್ವೆಶ್ಚನ್ ನಾನು ಪರ್ಸ್ನಲಾಗಿ ತೊಗೊಂಡು ಇದನ್ನು ಉತ್ತರ ಕೊಡ್ತೀನಿ. ಮೊದಲನೇದಾಗಿ ಮೊಬೈಲ್ ಕೊಡೋ ಅಂಥದ್ದು, ಕೊಡಬಾರ್ದು ಅನ್ನೋಂಥದ್ದನ್ನು ಮೊಬೈಲ್ ಬಂದಾಗಿಂದ ಮಕ್ಕಳಿಗೆ ಹೇಳ್ತಿದ್ದಾರೆ ಕೊಡಬಾರ್ದು ಅಂತ. ಸೊ ಅಮ್ಮ ಕೊಡ್ತಾ ಇದ್ದಾಳೆ ಅಥವಾ ಇನ್ಯಾರೋ ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ಆ ಪೇಷನ್ಸ್ ಇಲ್ಲ ಅನ್ನೋದು ಸತ್ಯ. ಅದರಿಂದ ನಮ್ಮ ನ್ಯಾಚುರಲ್ ಇಂಟೆಲಿಜೆನ್ಸ್ ಆಫ್ ಆಗುತ್ತಾ? ಅಫ್ಕೋರ್ಸ್ ಮಕ್ಕಳಿಗೆ ಸಣ್ಣ ವಯಸ್ಸಿಂದನೂ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಬಿಟ್ಟು ಬರೀ ಚಿತ್ರಗಳನ್ನು, ಕಾರ್ಟೂನ್ಗಳನ್ನು ತೋರಿಸ್ತಾ ಇದ್ರೆ ಇದು ಮೊಬೈಲ್ ವಾದ ಅಲ್ಲ. ಟಿ ವಿ ಬಂದಾಗೂ ಅದೇ ಶುರು ಆಯಿತು. ಟಿ ವಿ ಹಾಕ್ಬಿಟ್ಟು ಮಕ್ಳಿಗೆ ತಿನ್ನಿಸ್ತಾರೆ ಅಂತ ಇದು ಮೊಬೈಲ್ಗೆ ಈಗ ವರ್ಗಾವಣೆ ಆಗಿದೆ. ಅಫ್ಕೋರ್ಸ್ ನೀವು ಟೆಕ್ನಾಲಜಿಯನ್ನು ವಿಪರೀತವಾಗಿ ಅವಲಂಬನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ನ್ಯಾಚುರಲ್ ಇಂಟೆಲಿಜೆನ್ಸ್ ಸಪ್ರೆಸ್ ಆಗುತ್ತೆ, ಅದು ಹೊಟ್ಟೋಗಲ್ಲ, ಸಪ್ರೆಸ್ ಆಗುತ್ತೆ ಅಷ್ಟೇ. ಅದನ್ನು ಕೊಡಬಾರ್ದು ಅನ್ನೋದನ್ನು ಮೊಬೈಲ್ ಬಂದಾಗಿಂದನೂ ಡಾಕ್ಟ್ರುಗಳು ಹೇಳ್ತಾರೆ, ತಾಯಂದ್ರು ಹೇಳ್ತಾರೆ, ಮನೇಲಿ ದೊಡ್ಡವರು ಹೇಳ್ತಾರೆ. ಅದಕ್ಕೆ ಈಗಲೂ ಮಕ್ಕಳಿಗೆ ಕತೆಗಳನ್ನೇ ಹೇಳಿ ಊಟ ಮಾಡಿಸೋದು ಅಥವಾ ಹಾಡುಗಳನ್ನೇ ಹೇಳಿ ಊಟ ಮಾಡಿಸೋದು, ಆಯಿತಾ? ಒಂದು. ಎರಡನೇದು, ಪ್ರಾಥಮಿಕ ಶಿಕ್ಷಣದಲ್ಲಿ ಅಥವಾ ಸ್ಕೂಲ್ನಲ್ಲಿ ಕೊಡೋ ಹೋಮ್ವರ್ಕನ್ನು ನೋಡಿ ಮಕ್ಕಳು ಗೂಗಲ್ ಮಾಡಿ ಬರೀತಾರೆ ಅಥವಾ ChatGPTಗೆ ಬರೀತಾರೆ, ನೋಡ್ಕೊಂಡು ಬರೀತಾರೆ ಅನ್ನೋದು ಪ್ರಶ್ನೆ. ಈಗ ಒಂದು ಮಕ್ಕಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಬೇಕು. ನನ್ನ ಅಮ್ಮನಿಗೆ ಕೊಟ್ಟ ಇಂಗ್ಲೀಷ್ ಅಸೈನ್ಮೆಂಟನ್ನೇ ನನಗೂ ಕೊಟ್ಟರೆ ಅದು ಭಾಳ ಬೋರಿಂಗ್ ಆಗುತ್ತೆ. ನಮ್ಮಮ್ಮ ಬರೆದಿದ್ದನ್ನೇ ನಾನು ಬರಿತೀನಿ. ಅದ್ರ ಬದಲು ಬೇರೆ ಹೊಸದಾಗಿ ಬೇರೆ ಇಂಟ್ರೆಸ್ಟಿಂಗ್ ಆಗಿರೋಂಥ ಅಸೈನ್ಮೆಂಟ್ಗಳನ್ನ ಬರೀರಿ, ಕೊಡಿ. ಯಾಕಂದರೆ ಟೆಕ್ನಾಲಜಿಯನ್ನು ಮನುಷ್ಯನ ಬುದ್ಧಿವಂತಿಕೆ ಬೀಟ್ ಮಾಡಬಹುದು. ಅಂತಹ ಕೆಲಸಗಳನ್ನು ಶಿಕ್ಷಕರು ಮಾಡಬೇಕಾಗಿ ವಿನಂತಿ. ಅದು ನನ್ನ ಒಂದು ಪ್ರಾರ್ಥನೆ. ನಾಗೇಶ್ ಹೆಗಡೆ ಸರ್ ಏನು ಕೇಳೋದಕ್ಕೆ ಬಯಸಿದ್ದಾರೆ, ದಯವಿಟ್ಟು ಅವರಿಗೆ ಧ್ವನಿವರ್ಧಕ ಕೊಡಿ. ಪ್ರಶ್ನೆನ ಉತ್ತರನ ಅಂತ ಲಕ್ಷ್ಮಣರಾಯರು ಕೇಳ್ತಾ ಇದ್ದಾರೆ. ಆ ಪ್ರಶ್ನೆ ಆ ಉತ್ತರದ ಮಧ್ಯದ ಒಂದು ಸಾಧ್ಯತೆ ಹೇಳ್ತೀನಿ ನಾನು. ಅವ್ರು ಹೇಳಿದ್ರು ನ್ಯೂಕ್ಲಿಯರ್ ರಿಯಾಕ್ಟರ್, ಪರಮಾಣು ಬಾಂಬು, ಇವ್ರು ಹೇಳಿದ್ರು ಚಾಕು, ಇನ್ಯಾರೊಬ್ಬರು ಹೇಳ್ತಾರೆ ಕಲಾವಿದನ ಕೈಲಿ. ಅವೆಲ್ಲ ಸಾಧನಗಳು. ಈ ಕೃತಕ ಬುದ್ಧಿಮತ್ತೆ ಅನ್ನೋದು ಸಾಧನ ಅಲ್ಲ. ಅಲ್ಲಿ ನ್ಯೂಕ್ಲಿಯರ್ ಬಾಂಬ್ ಕ್ಯಾನ್ ಡಿಸೈಡ್ ಇಟ್ಸ್ ಓನ್, ನಾನು ಎಲ್ಲಿ ಹೋಗಿ ಜಂಪ್ ಮಾಡಬೇಕು ಅಂತೇಳಿ. ಒಂದು ಚಾಕು, ನಾನು ಟೊಮೆಟೊನೂ ಕಟ್ ಮಾಡಲ್ಲ, ನಾನು ಟಗರನ್ನು ಕತ್ತರಿಸೋಕೆ ಹೋಗಲ್ಲ, ನಾನು ಬೇರೆ ಒಂದು ಕೆಲಸ ಇದೆ ಅಂತ ತಾನೇ ಡಿಸೈಡ್ ಮಾಡ್ಕೊಳ್ಳೋಕೆ ಹೋಗುತ್ತೆ. ಒಂದು ಬ್ರಷ್ಷು ಇಷ್ಟು ದಿವಸ ಅದು ಆರ್ಟಿಫಿಷಿಯಲ್ ಅನ್ನೋ ಕಲಾವಿದ ಹೇಳ್ದಂಗೆ ಕುಣಿತಾ ಇತ್ತು. ಇದು ಆ ರೀತಿಯ ಸಾಧನ ಇಲ್ಲ. ಈ ಬ್ರಷ್ಗೆ ಬುದ್ಧಿಮತ್ತೆ ಬಂದಿದೆ, ಅದು ಕಲಾವಿದನಿಗೆ ಪಾಠ ಹೇಳುತ್ತೆ. ಅಷ್ಟನ್ನು ನಾನು ಹೇಳಲಿಕ್ಕೆ ವ್ಯತ್ಯಾಸ ಮಾಡ್ತೀನಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಮಾತಾಡ್ತೀರಾ ಸರ್? ಮಾತಾಡಿ. ಅದೇ ನಾಗೇಶ್ ಸರ್ ಏನು ಹೇಳಿದರು ಅಂತ ಹೇಳಿದರೆ, ಒಂದು ಚಾಕುವಿಗೂ ಇದಕ್ಕೂ ಇರುವ ವ್ಯತ್ಯಾಸ ಏನಂದರೆ, ಚಾಕು ತನ್ನಷ್ಟಕ್ಕೆ ತಾನೇ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ, ಅದಾಗದೇ ಹೋಗಿ ಯಾರಿಗೋ ಚುಚ್ಚುವುದಿಲ್ಲ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗಲ್ಲ ಅನ್ನೋ ಒಂದು ಮೂಲಭೂತ ವ್ಯತ್ಯಾಸವನ್ನು ಅವರು ಹೇಳಿದರು. ಅಲ್ಲಿ ನಾವು ಎಲ್ಲಿ ರೆಗ್ಯುಲೇಷನ್ ಬರಬೇಕಾಗ್ತದೆ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾವುದಕ್ಕೆ ಬಳಸಬೇಕು, ಯಾವುದಕ್ಕೆ ಬಳಸಬಾರದು ಎಂಬಲ್ಲಿ ನಮ್ಮ ವಿವೇಚನೆ, ನಮ್ಮ ವಿವೇಕ
ನಮಗೆ ಸರಿಯಾಗಿ ತಿಳಿ ಹೇಳಬೇಕು. ಅದು ಚೆನ್ನಾಗಿ ಕ್ಯಾಲ್ಕುಲೇಷನ್ ಮಾಡ್ತದೆ. ಅದೇ ಫೈನಾನ್ಸ್ ಮಿನಿಸ್ಟರ್ ಆಗಿಬಿಟ್ಲಿ ಅಂತ ಹೇಳಿದರೆ ಅದಕ್ಕೆ ಬೇಕಾದಾಗೆ ಫೈನಾನ್ಷಿಯಲ್ ಡಿಸಿಷನ್ಗಳು ಮಾಡಿ ಬ್ಯಾಂಕುಗಳನ್ನು ಮುಳುಗಿಸಿದ್ರು ಏನೂ ಆಶ್ಚರ್ಯ ಇಲ್ಲ. ಅದು ಒಳ್ಳೆ ನಿರ್ಧಾರ ಮಾಡ್ತದೆ. ಮಿಲಿಟ್ರಿಯವರು ಉಪಯೋಗಿಸ್ಲಿ ಅಂತ ಕೊಟ್ಟರೆ ಅವ್ರು ಹೇಳಿದಾಗೆ ಅದು ಅದರಷ್ಟಕ್ಕದೇ ನ್ಯೂಕ್ಲಿಯರ್ ಬಾಂಬ್ ಹಾಕಿದರೆ ಒಳ್ಳೆಯದು ಅಂತ ನಿರ್ಧಾರ ಮಾಡಿ ಹಾಕಿದರೂ ಹಾಕ್ಬೋದು. ಆದ್ದರಿಂದ ಅಂತಹ ಸೆನ್ಸಿಟಿವ್ ಆದಂತಹ ಕ್ಷೇತ್ರಗಳಲ್ಲಿ ಅದನ್ನು ಬಳಸದೇ ಇರುವುದರಲ್ಲಿ ನಮ್ಮ ನಾಯಕತ್ವದ ಮತ್ತು ನಮ್ಮ ಎಲ್ಲರ ಜವಾಬ್ದಾರಿಯು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಮ್ಮ ವಿವೇಕ, ನಮ್ಮ ವಿವೇಚನೆ ಅದಕ್ಕೆ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅನ್ನೋದನ್ನು ನಾವು ಮನುಷ್ಯ ಸಂಕುಲದವರೇ ಒಟ್ಟಾಗಿ ನಿರ್ಧರಿಸಬೇಕು. ಮತ್ತು ನಮ್ಮ ನಾಯಕರು ಮತ್ತು ಪ್ರಭಾವಿ ವ್ಯಕ್ತಿಗಳು ಅದನ್ನು ನಿರ್ಧರಿಸಬೇಕು ಅಂತ ಒಂದು ಸಮನ್ವಯ ಮಾಡಿ ಹೇಳ್ತಾ ಇದ್ದೇನೆ. ಅವರು ಹೇಳಿದ ಅಂಶ ಸರಿಯಾಗಿದೆ. ನಮಸ್ಕಾರ. ಈ ಅಮಾನುಷ ಕೈ ಗೋಷ್ಠಿಯನ್ನು ಇಲ್ಲಿಗೆ ಈಗ ಮುಕ್ತಾಯ ಮಾಡೋಂಥ ಸಮಯ ಬಂದಿದೆ. ನಾಗೇಶ್ ಹೆಗ್ಡೆ ಸರ್ ಕೊನೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಖಂಡಿತವಾಗ್ಲೂ ನಮ್ಮ ಎಲ್ಲರ ಆತಂಕ. ಅವರ ಅಂಕಣಗಳಲ್ಲಿ ಅವರು ಈಗಾಗಲೇ ಹಲವಾರು ಬಾರಿ ಈಗ ಮನೆಗೆ ಪುಟ್ಟ ರಿಯಾಕ್ಟರ್ಗಳನ್ನ ತಂದಿಟ್ಟು ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡುವಂಥದ್ದು ವ್ಯವಸ್ಥೆಗಳ ಬಗ್ಗೆನೂ ಅವರು ಆತಂಕವನ್ನು ಹೊರಹಾಕಿದ್ದಾರೆ. ಇದು ಅನ್ನೋ ಒಂದು ವಿಷಯ ಇವತ್ತು ದಿನಗಟ್ಟಲೆ ಚರ್ಚೆ ಮಾಡಿದರೂ ಸಹ ಮುಕ್ತಾಯ ಆಗದಷ್ಟು ವಿಸ್ತಾರವಾಗಿದೆ. ಆದರೆ ಈಗ ಕಾಲಮಿತಿಯಲ್ಲಿ ನಾವು ಇದನ್ನು ಮುಕ್ತಾಯ ಮಾಡಬೇಕಾಗಿದೆ. ಈಗ ನಮ್ಮ ಹೀಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಆಗಮಿಸಿ ತಮ್ಮ ಅಮೂಲ್ಯವಾದಂಥ ಸಮಯದಲ್ಲಿ ತಮ್ಮ ಜ್ಞಾನವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಂಥ ಮಧು ವೈಎನ್, ಶರತ್ ಭಟ್ ಸೆರಾಜೆ, ಮೊದಲು ಮಧು ವೈಎನ್ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ ಹಾಸನದ ಘಟಕದ ವತಿಯಿಂದ ಅಭಿನಂದಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಿ. ಮುಂದೆ ಶರತ್ ಭಟ್ ಸೆರಾಜೆ ಅವರು. ಸಾಹಿತ್ಯೋತ್ಸವ ಯಾವುದೇ ರೀತಿಯಲ್ಲಿ ಕೇವಲ ಕತೆ ಕವನಗಳಿಗೆ ಮಾತ್ರವೇ ಸೀಮಿತವಾಗದೆ ನಮ್ಮ ಇವತ್ತಿನ ಪ್ರಸ್ತುತ ಬದುಕು, ನಮ್ಮ ಜೀವನಗಳಿಗೆ ಸಂಬಂಧಪಟ್ಟಂಥ ವಿಷಯಗಳ ಚರ್ಚೆಗೆ ವೇದಿಕೆ ಆಗೋದಕ್ಕೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಲ್ಲೇಶ್ ಗೌಡರು ಮತ್ತು ಈ ಸಾಹಿತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ HP ಮದನಗೌಡ ಅವರು ಬಹಳ ಕಾಳಜಿ ವಹಿಸಿ ವಿಷಯಗಳನ್ನು ಹೆಕ್ಕಿ ತೆಗೆದು ಅದಕ್ಕೆ ಸಂಬಂಧಪಟ್ಟಂಥ ತಜ್ಞರನ್ನು ಕರೆಸಿ ನಮ್ಮೆಲ್ಲರ ಜೊತೆ ಮಾತಾಡಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳು. ಈಗ ಮೇಘನಾ ಅವರನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಭಿನಂದಿಸ್ತಾ ಇದೆ. ಈ ಕಾರ್ಯಕ್ರಮವನ್ನು ಸಮರ್ಥವಾಗಿ ನಿರ್ವಹಿಸಿದಂತಹ ಮಿತ್ರ ಮಂಜು ಬನವಾಸಿ ಅವರಿಗೆ ಕೂಡ ಪರಿಷತ್ತಿನ ವತಿಯಿಂದ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸಹಕರಿಸಬೇಕಂತ ಕೋರ್ತೇವೆ.